ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತಿ ಕ್ಷಿಪ್ರಂ ಮೇಧಾಂ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಓಂಕಾರಶುಂಡಂ ಗಿರಿಜಾಸುಪಿಂಡಂ ಬ್ರಹ್ಮಾಂಡನೀಲೋತ್ಪಲಮೂಲಕಾಂಡಂ ವಿಘ್ನಾದ್ರಿಭೇದಾಶ್ರಿತವಜ್ರದಂಡಂ ನಮಾಮಿ ಭಕ್ತಾಶುಭನಾಶಗಂಡಂ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ಯಾದಿಹೇತವೇ ತಾಪತ್ರೇ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಯಂ ಪ್ರೌರಜಂತಂ ಅನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ. ಪುತ್ರ ಇತಿ ತನ್ಮಯತೆಯಾ ತರೋಭಿನೇಧು ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ತಂ ಸರ್ವಭೂತಹೃದಯಂ ಶುಕಮಾನತೋಸ್ಮಿ. ಯಾಸ್ವರ್ಗೇ ಬೃಹದಶ್ವಿನಾ ಸುರಪತೇಃ ಅಗ್ರೇ ಸದಾ ಪಠ್ಯತೆ ಪಾತಾಲೇಪಿ ಚ ಕಂಬಲಾಶ್ವತರತೋ ಅನಂತೇನ ಯಾ ಶ್ರೂಯತೆ. ಋಷ್ಯಗ್ರೇ ಬದರೀವನೆ ಪ್ರತಿದಿನಂ ಸೂತೇನ ಯಾ ತನ್ಯತೆ ಸೈಷಾ ಪುಣ್ಯಕಥಾ ಯಥಾಮತಿ ಹರಿಪ್ರೀತ್ಯೈ ಮಯಾ ಕಥ್ಯತೆ. ಸಾ ಏಷಾ ಪುಣ್ಯಕಥಾ ಯಥಾಮತಿ ಹರಿಪ್ರೀತ್ಯೈ ಮಯಾ ಕಥ್ಯತೆ. ಪರಮ ಪೂಜ್ಯರಾದ ಉಭಯ ಶ್ರೀಗಳವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಎರಗಿ ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿಯನ್ನು ಪ್ರಚೋದಿಸ್ತಾ ಇರುವಂತಹ ಶ್ರೀ ಮಹಾಗಣಪತಿ ಅಥವಾ ಶ್ರೀಕೃಷ್ಣ ಎನ್ನುವಂತಹ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ಇವತ್ತಿನ ವಿಷಯವಾದಂತಹ ಸ್ಯಮಂತಕ ಉಪಾಖ್ಯಾನ ಎನ್ನುವಂತಹ ವಿಷಯವನ್ನು ಕುರಿತು ಯಥಾಮತಿ ಪ್ರಸ್ತುತಪಡಿಸೋದಕ್ಕೆ ಮುಂದಾಗ್ತಾ ಇದ್ದೇನೆ. ಹಾಗೆ ಮುಂದಾಗೋದಕ್ಕಿಂತ ಮುನ್ನ ಇದನ್ನು ಇವತ್ತು ಕೇಳಬೇಕು ಎನ್ನುವಂತಹದ್ದು ಒಂದು ಸಂಪ್ರದಾಯ. ಅದು ಯಾಕೆ ಅಂತ ಪ್ರಶ್ನೆ, ಮತ್ತು ಅದರ ಹಿನ್ನೆಲೆ ಘಟನೆ ಏನು ಅಂತ. ಇಲ್ಲಿ ಒಂದು ರೀತಿಯ ಗಣಪತಿಯ ಕಥೆಗೂ ಮತ್ತು ವಾಸುದೇವನ ಕಥೆಗೂ ಒಂದು ಸಂಬಂಧವನ್ನು ಹೆಣೆದಿಟ್ಟಿದ್ದಾರೆ. ಇವತ್ತು ಗೊತ್ತು ನಿಮಗೆ, ಮಹಾಪರ್ವದಿನ, ಗಣಪತಿ ಜನ್ಮ ತಾಳಿದಂತಹ ದಿವಸ. ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಅದ್ರ ಬಗ್ಗೆ ಹೇಳ್ತಾ ಹೋದ್ರೆ ಅದೇ ಒಂದು ದೊಡ್ಡ ವಿಷಯ ಅದು. ಹಾಗಾಗಿ ಇವತ್ತು ಅತ್ಯಂತ ಪವಿತ್ರವಾದಂತಹ ದಿನ. ಅದರೊಳಗೂ ಸಾಧನೆ ಮಾಡುವಂಥವರಿಗೆ ಆ ಮಹಾಗಣಪತಿಯ ಅನುಗ್ರಹ ಆಗಬೇಕು ಅಂತಾದರೆ ಇಂಥ ದಿನಗಳನ್ನು ನಾವು ಕಳೆದುಕೊಳ್ಳಬಾರದು ಅಷ್ಟರ ಮಟ್ಟಿಗೆ. ಯಾಕೆಂದರೆ ಎಲ್ಲ ಸಾಧನೆಗೂ ಮೊದಲ ಮೇಟ್ಟಿಲಿನಂತೆ ಇರುವವನು ಗಣಪತಿ. ಆದ್ದರಿಂದ ಅವನ ಆರಾಧನೆ ನಮಗೆ ಅತ್ಯಂತ ಶ್ರೇಯಸ್ಸು. ಆ ಹಿನ್ನೆಲೆಯಲ್ಲಿ ಗಣಪತಿಗೆ ಸಾಮಾನ್ಯವಾಗಿ 21 ರೀತಿಯ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನೆಲ್ಲ ಮಾಡಿ ನೈವೇದ್ಯ ಮಾಡುವಂತಹದ್ದು ನಮ್ಮಲ್ಲಿ ಉಂಟು. ಇದಕ್ಕೆಲ್ಲ ತಾತ್ವಿಕವಾದಂತಹ ಕಾರಣ ಬೇರೆ ಉಂಟು. ಬರೇ ಕರುಬಡಗು, ಮೋದಕ, ಕರ್ಜಿಕಾಯಿ ಇವುಗಳೇ ಅಲ್ಲ. ಆ 21 ಅನ್ನೋದು ಏನು ಅನ್ನೋದಕ್ಕೆ ವೇದಾಂತದ ಅರ್ಥ ಬೇರೆ ಉಂಟು. ನಾನು ಅದು ಯಾವುದನ್ನು ಸ್ಪರ್ಶ ಮಾಡಲಿಕ್ಕೆ ಹೋಗೋದಿಲ್ಲ. ಲೌಕಿಕವಾದ ಅರ್ಥವನ್ನೇ ಇಟ್ಕೊಂಡು ಹೇಳೋದಾದರೆ, ಗಣಪತಿ ಹೊಟ್ಟೆ ತುಂಬ ತಿಂದಿದ್ದ. ಸಾಲದ್ದಕ್ಕೆ ಅವನ ಹೊಟ್ಟೆ ಅದು ಬ್ರಹ್ಮಾಂಡ ಪ್ರತಿರೂಪಕವಾದಂತಹ ಹೊಟ್ಟೆ. ಅಂತಹ ಹೊಟ್ಟೆಯಲ್ಲಿ ಭಕ್ತರು ಕೊಟ್ಟಂತಹ ಎಲ್ಲ ತಿಂಡಿ ತಿನಿಸುಗಳನ್ನೆಲ್ಲ ಆತ ತುಂಬಿಕೊಂಡು ತನ್ನ ಇಲಿಯ ವಾಹನವನ್ನು ಏರಿ ಹೋಗ್ತಾ ಇರಬೇಕಿದ್ರೆ ಅದೇನೋ ಇಲಿ ಪ್ರಾಯಶಃ ಆಚೆ ಈಚೆ ಹೊರಳಿತು ಅಂತ ಕಾಣುತ್ತೆ. ಹಾಗಾಗಿ ಗಣಪತಿ ತಕ್ಷಣ
ತನ್ನ ಸೊಂಟಕ್ಕೆ ಬಿಗಿದಂತಹ ಹಾವು ಸಡಿಲಾಯಿತು ಅಂತ ಕಾಣುತ್ತೆ. ಆ ಗಣಪತಿ ಬಿದ್ದ ರಭಸಕ್ಕೆ ಹಾವು ಸಹ ಓಡಿತು ಮತ್ತು ಗಣಪತಿಯ ಡೊಳ್ಳು ಒಡೆಯಿತು ಅಂತ. ಹಾಗೆ ಒಡೆದಾಗ ಅವನು ಈಗಾಗಲೇ ಏನೆಲ್ಲ ತಿಂದಿದ್ದನೋ ಅದು ಅವನ ಹೊಟ್ಟೆಯ ಮೂಲಕ ಹೊರಕ್ಕೆ ಬಿತ್ತು ಎನ್ನುವಂಥದ್ದು. ಆಗ ಗಣಪತಿ ಅದನ್ನೆಲ್ಲವನ್ನು ಸಹ ತನ್ನ ಹೊಟ್ಟೆಗೆ ಮತ್ತೆ ತುಂಬಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದ. ಇದೇ ಸಂದರ್ಭದಲ್ಲಿ ಇದೆಲ್ಲ ಆದದ್ದು ಪ್ರಾಯಶಃ ರಾತ್ರಿ ಹೊತ್ತು ಚಂದ್ರೋದಯ ಆದಾಗ, ಅದನ್ನು ನಾವು ಮರಿಬಾರ್ದು. ಏಕೆಂದರೆ ಇವತ್ತು ಚಂದ್ರೋದಯ ಸುಮಾರು ಎಷ್ಟೊತ್ತಿಗೆ ಆಗ್ತದೆ ಅಂತ ನೀವು ಪಂಚಾಂಗ ನೋಡಿ. ಒಂದು ಚಂದ್ರ ಇವತ್ತು ನಮಗೆ ಕಾಣಿಸ್ತಾನೆ ಒಂದಿಷ್ಟು ಪ್ರಮಾಣದಲ್ಲಿ. ಹಾಗಾಗಿ ಆ ಚಂದ್ರ ಈ ಗಣಪತಿಯನ್ನು ನೋಡಿ ನಕ್ಕನಂತೆ, ಇವನ ಅವಸ್ಥೆಯನ್ನು ನೋಡಿ. ಏಕೆಂದರೆ ಮೊದಲು ಆ ಇಲಿ ಮೇಲೆ ಹೋಗ್ತಾ ಇರೋದೇ ಒಂದು ವಿನೋದ ಅವನಿಗೆ. ಅದಾದಮೇಲೆ ಆ ಡೊಳ್ಳಿಗೆ ಹಾವು ಬಿಗಿದದ್ದೇ ಒಂದು ವಿನೋದ. ಅದಾದಮೇಲೆ ಅವನು ಕೆಳಗೆ ಬಿದ್ದದ್ದೇ ಇನ್ನೊಂದು ವಿನೋದ. ಅದಾದಮೇಲೆ ಎಲ್ಲವನ್ನು ಪುನಃ ತುಂಬಿಕೊಳ್ತಾ ಇರೋದೇ ಒಂದು ವಿನೋದ. ಇದನ್ನೆಲ್ಲ ನೋಡಿದಂತಹ ಚಂದ್ರ ಗಹಗಹಿಸಿ ನಕ್ಕ ಹೀಗೆ ಅಂತ. ಯಾವಾಗ ನಕ್ಕನೋ ಆಗ ಗಣಪತಿ ಅವನನ್ನು ನೋಡಿ ತನ್ನ ಒಂದು ದಂತವನ್ನು ಮುರಿದು ಅವನ ಮೇಲೆ ಎಸೆದ. ಹಾಗಾಗಿ ಅಂದಿನಿಂದ ಗಣಪತಿ ಎರಡು ದಂತನಲ್ಲ, ಅವನು ಏಕದಂತ ಅಂತ. ಅಂದು ಒಂದೇ ಅವನಿಗೆ ಹಲ್ಲು. ಇದಕ್ಕೆಲ್ಲ ಮತ್ತು ತಾತ್ವಿಕವಾದ ಬೇರೆ ಅರ್ಥ ಉಂಟು. ಮತ್ತಿಲ್ಲೆಲ್ಲ ಸಂಶಯವೂ ಬರ್ತದೆ ನಿಮಗೆ. ಹೀಗೆ ಗಣಪತಿ ಎಸೆದಾಗ ಅವನಿಗೆ ಶಿಕ್ಷೆ ಕೊಡಬೇಕು ಅಂತ ತನ್ನ ಹಲ್ಲನ್ನು ಮುರಿದುಕೊಂಡು ಎಸೆದರೆ ಗಣಪತಿಗೆ ನೋವಾಗಲಿಲ್ವಾ ಅಂತ ನಿಮಗೊಂದು ಸಂಶಯ ಬರ್ತದೆ. ಆ ಸಂಶಯ ನೀವು ಹಾಗೆ ಇಟ್ಕೊಂಡಿರಿ. ಯಾಕೆಂದರೆ ಇಷ್ಟೆಲ್ಲ ವರ್ಷ ನಿಮ್ಮ ಜೊತೆಗಿದ್ದ ಸಂಶಯ ಇನ್ನೂ ಕೆಲವು ದಿವಸ ಹಾಗೇ ಇರಲಿ, ಆಮೇಲೆ ಅದಕ್ಕೆ ಉತ್ತರವನ್ನು ಹುಡುಕೋಣ. ಕೊನೆಗೆ ಏನಾಯಿತು ಅಂದರೆ, ಚಂದ್ರ ನಕ್ಕಾಗ ಗಣಪತಿಗೆ ಸ್ವಲ್ಪ ಬೇಸರ ಆಯಿತು. ಓಹ್, ನಾನು ನನ್ನ ಪಾಡಿ ಹೀಗೆ ಹೋಗ್ತಾ ಇರುವ ಅಕಸ್ಮಾತ್ತಾಗಿ ಕಾಲು ಜಾರಿ ಬಿದ್ದಾಗ ನೀನು ನನ್ನನ್ನು ನೋಡಿ ನಕ್ಕೆಲ್ಲ ಅಂಥೇಳಿ ಚಂದ್ರನಿಗೆ ಒಂದು ಶಾಪವನ್ನು ಕೊಟ್ಟ. ಏನು ಅಂದರೆ, ಈ ದಿವಸ ಯಾರು ನನ್ನನ್ನು ನೋಡಿ ನಕ್ಕ ನಿನ್ನನ್ನು ನೋಡ್ತಾರೋ ಅವರಿಗೆ ಅಪಕೀರ್ತಿ ಬರಲಿ ಅಂತ ಚಂದ್ರನಿಗೆ ಶಾಪವನ್ನು ಕೊಟ್ಟ. ಹಾಗಾಗಿ ಇವತ್ತು ಯಾರೂ ಸಾಮಾನ್ಯವಾಗಿ ಸಂಪ್ರದಾಯ ನಿಷ್ಠರಾದವರು ಚಂದ್ರನನ್ನು ನೋಡುವ ಗೋಜಿಗೆ ಹೋಗೋದಿಲ್ಲ. ಹೋದರೆ ಅವರಿಗೊಂದು ಆಪಾದನೆ ಬರ್ತದೆ, ಒಂದು ವರ್ಷದ ಒಳಗಾಗಿ ಹೀಗೆ ಅಂತ. ಕೊನೆಗೆ ಪ್ರಶ್ನೆ ಇಷ್ಟೇ, ಹಾಗಿದ್ರೆ ಇದಕ್ಕೆ ಪರಿಹಾರ ಏನು? ನಾವೇನು ಚಂದ್ರನ ನೋಡಬೇಕು ಅಂತಲೇ ಹುಡ್ಕೊಂಡು ಹೋಗೋದಿಲ್ಲ. ಅಕಸ್ಮಾತ್ತಾಗಿ ನಮ್ಮ ದೃಷ್ಟಿಗೆ ಚಂದ್ರ ಬಿದ್ದರೆ ಇದಕ್ಕೆ ಏನು ಪರಿಹಾರ ಅಂತ ಆಸ್ತಿಕ ಜನರು ವಿಚಾರ ಮಾಡಿದಾಗ ಅದಕ್ಕೆ ಎರಡು ಉಪಾಯವನ್ನು ಕಂಡುಕೊಂಡಿದ್ದಾರೆ. ಒಂದು, ಇವತ್ತು ಅಂದರೆ ಭಾದ್ರಪದ ಶುದ್ಧ ಚತುರ್ಥಿಯನ್ನು ದಿವಸ ಚಂದ್ರನನ್ನು ನೋಡಿದ ತಪ್ಪಿಗೆ ಅವರಿಗೆ ಅಪಕೀರ್ತಿ ಬರುವುದನ್ನು ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಮುಂದೆ ಯಾವಾಗ ಅಂದರೆ ಆಶ್ವಯುಜ ಶುದ್ಧ ಬಿದಿಗೆ ಎಂದು ಚಂದ್ರನನ್ನು ನೋಡಬೇಕು. ಯಾಕೆ ನೋಡಬೇಕು ಅಂದರೆ, ಬಿದಿಗೆ ಚಂದ್ರ ನೋಡೋದಷ್ಟು ಸುಲಭ ಅಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಇರ್ತಾನೆ, ಮತ್ತು ಚಂದ್ರ ಬರುವುದು ಸಹ ತಡವಾಗತ್ತೆ. ಹಾಗಾಗಿ ಅಲ್ಲಿವರೆಗೆ ಕಾತು ಅವತ್ತು ಚಂದ್ರನನ್ನು ನೋಡಿದರೆ ಇವತ್ತು ಚಂದ್ರನನ್ನು ನೋಡಿದ್ದಕ್ಕೆ ಪರಿಹಾರ ಅಂದರೆ ಒಂದು ತಿಂಗಳ ಅವನು ಅದೇ ಚಿಂತನೆ ಮಾಡ್ತಾ ಇರಬೇಕು. ಹಾಗೆ ಮಾಡಿ ಅದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಬೇಕು. ಇದು ಒಂದು ಉಪಾಯ. ಎರಡನೆಯದು, ಇಂತಹ ಅಪಕೀರ್ತಿ ಬಂದಾಗ ಅದನ್ನು ಕಳೆದುಕೊಂಡದ್ದಕ್ಕೆ ಭಾಗವತದಲ್ಲಿ ಒಂದು ಕಥೆ ಉಂಟು. ಅಂಥ ಅಪಕೀರ್ತಿ ಸ್ವತಃ ಕೃಷ್ಣನಿಗೆ ಬಂದಿತ್ತು. ಆ ಕೃಷ್ಣ ಕೊನೆಗೆ ತನ್ನ ಸಚ್ಚಾರಿತ್ರೆಯಿಂದ ಸಾಮರ್ಥ್ಯದಿಂದ ತಾನು ಆ ಅಪಕೀರ್ತಿಯಿಂದ ಮುಕ್ತನಾದ. ಹಾಗೆ ಕೃಷ್ಣ ಯಾವುದರಿಂದ ಮುಕ್ತನಾದನು ಅಪಕೀರ್ತಿಯಿಂದ, ಅಂತಹ ಅಪಕೀರ್ತಿ ನಮಗೆ ಬರದೇ ಇರಲಿ ಅಂಥೇಳಿ ಕೃಷ್ಣ ಮಾಡಿದಂತಹ ಈ ಕಥಾವಳಿಯನ್ನು ನಾವು ಇಂದು ಓದಿದರೆ, ಅಥವಾ ಇವತ್ತು ನೋಡಿ ಆದಮೇಲೆ ಒಂದು ನೋಡೋಕ್ಕೆ ಮೊದಲೇ ಅಲ್ಲ, ಆದಮೇಲೆ ನಮಗೆ ಚಂದ್ರದರ್ಶನ ಆಗಿಬಿಡ್ತು ಅಂತ ಸಂಶಯ ಬಂದರೆ ಕೊನೆಗೆ ಮಾರನೇ ದಿವಸ ಅಥವಾ ಆ ಮಾರನೇ ದಿವಸ ಯಾವತ್ತು ಅಂತ, ಅಥವಾ ಕೆಲವು ದಿವಸ ಹೀಗೇ ಓದ್ತಾ ಇದ್ದರೆ, ಇಡೀ ಪಕ್ಷ ಪೂರ್ತಿ ಓದ್ತಾ ಇದ್ದರೆ ಆ ಅಪಕೀರ್ತಿಯಿಂದ ಪರಿಹಾರ ಆಗ್ತದೆ. ಏಕೆಂದರೆ ಕೃಷ್ಣನಿಗೆ ಬಂದಂಥ ಅಪಕೀರ್ತಿಯನ್ನು ಅವನು ತೊಡೆದುಕೊಂಡಿದ್ದಾದ್ದರಿಂದ ಅದು ಭಕ್ತ ಲೋಕಕ್ಕೆ ಹೆಚ್ಚು ಅನುಕೂಲವನ್ನು ಮಾಡಿಕೊಡ್ತದೆ ಎನ್ನುವಂಥದ್ದು. ಅದೇ ಸ್ಯಮಂತಕ ಉಪಾಖ್ಯಾನದ ಒಂದು ಕಥೆ. ಬಿದಿಗೆ ಚಂದ್ರನ ನೋಡೋ ವಿಷಯ ನಾನೇನು ಹೆಚ್ಚಿಗೆ ಹೇಳಬೇಕಾದ್ದಿಲ್ಲ. ಬಿದಿಗೆ ಬರ್ತದೆ, ಯಾರು ಆ ತಪ್ಪನ್ನು ಅಕಸ್ಮಾತ್ತಾಗಿ ಎಸಗಿರ್ತಾರೋ ಅವ್ರು ನೋಡಿ ಪರಿಹರಿಸಿಕೊಳ್ತಾರೆ. ಅದರ ಸ್ಯಮಂತಕ ಉಪಾಖ್ಯಾನದ ಬಗ್ಗೆ 2 ಅಧ್ಯಾಯಗಳಲ್ಲಿ ಆ ಕಥೆ ಹೆಣೆದುಕೊಂಡಿದೆ. ದಶಮಸ್ಕಂಧದ 56 ಮತ್ತು 57ನೇ ಅಧ್ಯಾಯಗಳಲ್ಲಿ ಈ ಸ್ಯಮಂತಕ ಉಪಾಖ್ಯಾನದ ವಿಷಯ
ಸಿಗ್ತದೆ. ಶುಕಾಚಾರ್ಯರು ಪರೀಕ್ಷಿತನಿಗೆ ಹೇಳಿದಂಥ ಒಂದು ಪ್ರಸಂಗ ಅದು. ಬಹಳ ಸುಂದರವಾದಂಥ ಒಂದು ನೀತಿಯನ್ನು ಹೊತ್ತು ಬರುವಂಥ ಒಂದು ಭಾಗ ಅದು. ಏನು ಘಟನೆ ಅಂದರೆ, ಯಾದವ ಸಮುದಾಯದಲ್ಲಿ ಬೇರೆ ಬೇರೆ ಒಳಪಂಗಡಗಳಿವೆ. ವೃಷ್ಣಿಗಳು, ಅಂಧಕರು ಇತ್ಯಾದಿ ಎಲ್ಲ ಒಳಗುಂಪು. ಅವರಲ್ಲಿ ಒಬ್ಬಾತ ಸತ್ರಾಜಿತ್ತು ಅಂತ. ಅವನ ಹೆಸರು ಸತ್ರಾಜಿತ್. ಸುಲಭವಾಗಿ ಉಚ್ಚಾರ ಮಾಡಲಿಕ್ಕಾಗಲಿ ಅಂಥೇಳಿ ಸ್ವರವನ್ನು ಸೇರಿಸಿ ಸತ್ರಾಜಿತ್ತು ಅಂತ ನಾನು ಹೇಳಿದ್ದೇನೆ. ಆತ ಸೂರ್ಯನ ಆರಾಧಕನಾಗಿದ್ದ. ಆ ಸೂರ್ಯನ ಆರಾಧನೆಯ ನಿಮಿತ್ತವಾಗಿ ಸಂತೋಷಗೊಂಡಂಥ ಭಗವಾನ್ ಸೂರ್ಯನಾರಾಯಣ ಅವನಿಗೆ ಒಂದು ವಿಶೇಷವಾದಂತಹ ಮಣಿಯನ್ನು ಅನುಗ್ರಹಿಸಿದ್ದ. ಆ ಮಣಿಯ ಹೆಸರೇ ಸ್ಯಮಂತಕ ಮಣಿ ಅಂತ. ಹಾಗಾಗಿ ಆ ಸ್ಯಮಂತಕ ಮಣಿಯ ಸುತ್ತಲೂ ಹೆಣೆದುಕೊಂಡ ಕಥೆಯಾದ್ದರಿಂದ ಇದರ ಹೆಸರು ಸ್ಯಮಂತಕ ಉಪಾಖ್ಯಾನ ಅಥವಾ ಸ್ಯಮಂತಕ ಮಣಿಯ ಕಥೆ ಅಂತ. ಹೀಗೆ ಸೂರ್ಯನಿಂದ ಆ ಮಣಿಯನ್ನು ಪಡೆದುಕೊಂಡು ತನ್ನ ಕತ್ತಿಗೆ ಕಟ್ಟಿಕೊಂಡು ಸತ್ರಾಜಿತ್ ದ್ವಾರಕಾ ನಗರಕ್ಕೆ ಬರ್ತಾ ಇದ್ದ. ಆ ಮಣಿಯ ಪ್ರಭೆ ತುಂಬ ಇತ್ತು. ಅದನ್ನು ಕಟ್ಕೊಂಡು ಬಂದಾಗ ಆ ದ್ವಾರಕೆಗೆ ಪ್ರವೇಶ ಮಾಡಿದಾಗ ದ್ವಾರಕಾ ಜನರೆಲ್ಲ ಅಂದ್ಕೊಂಡಂತೆ, ಓಹೋ, ಸಾಕ್ಷಾತ್ ಸೂರ್ಯನಾರಾಯಣನೇ ಕೃಷ್ಣನನ್ನು ನೋಡೋದಕ್ಕೆ ಬರ್ತಾ ಇದ್ದಾನೆ ಅಂತ ಅಂದ್ಕೊಂಡು ಓಡೋಡಿ ಬಂದು ಪಗಡೆ ಆಡ್ತಾ ಕುಳಿತಂಥ ಕೃಷ್ಣನಿಗೆ ಈ ಸಮಾಚಾರವನ್ನು ತಿಳಿಸಿದರು. ಕೃಷ್ಣ ಆತ ಹೋಗಿ ನೋಡ್ತಾನೆ. ಮೊದಲೇ ಗೊತ್ತಿತ್ತು ಅವನಿಗೆ ಸೂರ್ಯ ಇಲ್ಲಿ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ. ಹಾಗೆ ಕೃಷ್ಣ ಹೇಳ್ತಾನೆ, ಪ್ರಾಹನಾಸೌ ರವಿರ್ದೇವ. ಸೂರ್ಯ ಅಲ್ಲಪ್ಪ, ಸೂರ್ಯನನ್ನು ಆರಾಧಿಸಿದಂಥ ಸತ್ರಾಜಿತ ಸ್ಯಮಂತಕ ಮಣಿಯನ್ನು ಕಟ್ಟಿಕೊಂಡು ಬರ್ತಾ ಇದ್ದಾನೆ. ಆದ್ದರಿಂದ ಆ ಮಣಿ ಪ್ರಭಾವದಿಂದ ಅವನು ಈ ರೀತಿಯಾಗಿ ಪ್ರಕಾಶಮಾನನಾಗಿ ಕಾಣ್ತಾ ಇದ್ದಾನೆ ಇತ್ಯಾದಿಯಾಗಿ ಆ ಸತ್ರಾಜಿತನ ಬಗ್ಗೆ ಕೃಷ್ಣ ಹೇಳ್ತಾನೆ. ಕೊನೆಗೆ ಸತ್ರಾಜಿತ ಆ ಮಣಿಯನ್ನು ತಂದು ತನ್ನ ಮನೆಯ ದೇವರ ಮನೆಯಲ್ಲಿ ಅದನ್ನು ಇರಿಸಿದ. ಆ ಮಣಿ ಎಲ್ಲೆಲ್ಲಿ ಇರ್ತದೆಯೋ ಅಲ್ಲೆಲ್ಲ ಅದರ ವಿಶೇಷತೆ ಏನು ಅಂದರೆ, ಒಂದು ದುರ್ಭಿಕ್ಷೆ ಆಗೋದಿಲ್ಲ, ಆಮೇಲೆ ಈ ಮಾರಿಕಾಬೇನೆ ಮತ್ತು ಸರ್ಪ ವ್ಯಾಘ್ರಾದಿಗಳ ಕಾಟ, ಕಳ್ಳರು ಕಾಟ ಇದು ಯಾವುದೂ ಸಹ ಇರುವುದಿಲ್ಲ ಆ ಮಣಿ ಇರುವಂಥ ಜಾಗದಲ್ಲಿ. ಅದರ ಜೊತೆಗೆ ಅದು ಒಂದು ದಿನಕ್ಕೆ ಸುಮಾರು 8 ಭಾರದಷ್ಟು ಬಂಗಾರವನ್ನು ಕೊಡ್ತಿತ್ತಂತೆ. ಇವತ್ತಿನ ಭಾಷೆಯಲ್ಲಿ ಅದನ್ನು ಅನುವಾದಿಸಿ ಹೇಳಬೇಕು ಅಂದರೆ ಹೆಚ್ಚಿಗೆ ಇಲ್ಲ, ಸುಮಾರೊಂದು 220 kg ಬಂಗಾರ, ಅಂದರೆ 2 ಕ್ವಿಂಟಲ್ ಮೇಲೆ 20 kg ಜಾಸ್ತಿ ಪ್ರತಿದಿನ. ಇಷ್ಟು ಬಂಗಾರ, ಇಷ್ಟೊಂದು ಬಂಗಾರ ಅದು ಕೊಟ್ಟರೆ ಇಡೋದೇ ಅಲ್ರಿ ಅಲ್ವಾ? ಹಾಗಾಗಿ ಇದನ್ನು ಗಮನಿಸಿದಂಥ ಕೃಷ್ಣ ಸಹಜವಾಗಿ ಸತ್ರಾಜಿತನಿಗೆ ಹೇಳ್ತಾನೆ, ಸತ್ರಾಜಿತ, ಇಷ್ಟೆಲ್ಲ ಬಂಗಾರ ಕೊಡುವಂಥ ಮಣಿಯನ್ನು ನೀನು ಇಟ್ಕೊಂಡು ಏನು ಮಾಡ್ತೀಯ? ಈಗಾಗಲೇ ನಿನ್ನ ಮನೆಯಲ್ಲಿ ಬಂಗಾರ ಸಾಕಷ್ಟು ತುಂಬಿ ಹೋಗಿದೆ. ಇನ್ನೇನು ಗೋಡೆ ಮತ್ತು ಪುನಃ ಬಾಗಿಲು ಇದೆಲ್ಲ ಒಂದು ಬಂಗಾರ ಆಗೋದೊಂದು ಬಾಕಿ. ಅಷ್ಟರ ಮಟ್ಟಿಗೆ ಬಂಗಾರ ತುಂಬಿ ತುಳುಕ್ತಾ ಇದೆ. ನನಗನ್ನಿಸುತ್ತೆ ಇಂಥ ಅಮೂಲ್ಯವಾದಂಥ ಒಂದು ಸಂಪತ್ತು ಒಬ್ಬ ಸಾಮಾನ್ಯ ವ್ಯಕ್ತಿಯ ಹತ್ತಿರ ಇರುವುದಕ್ಕಿಂತ ಈ ದೇಶವನ್ನು ಆಳುವಂಥ ರಾಜನ ಹತ್ತಿರದಲ್ಲಿರುವಂತಹದ್ದು ಅದು ಹೆಚ್ಚು ಸೂಕ್ತ ಅಂತ ಅನಿಸುತ್ತೆ. ಹಾಗಾಗಿ ನಮ್ಮ ಯಾದವ ರಾಜನ ಅಂತಹ ಆ ಉಗ್ರಸೇನನಿಗೆ ಇದನ್ನು ಕೊಟ್ಟುಬಿಡು ಅಂತ ಕೃಷ್ಣ ಹೇಳಿದ. ಕೃಷ್ಣನ ಸೂಚನೆ ಅತ್ಯಂತ ಸರಿಯಾದದ್ದು. ಯಾಕೆಂದರೆ ಇಂಥದ್ದು ಮಹಾರಾಜರ ಹತ್ರ ಇದ್ದರೆ ಅದು ಪ್ರಜಾಲೋಕಕ್ಕೆ ಹೆಚ್ಚು ಕೆಲಸ ಮಾಡಿಕೊಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಕೃಷ್ಣ ಸಹಜವಾಗಿ ಇಂಥ ಮಾತನ್ನು ಹೇಳಿದಾಗ ಕೃಷ್ಣನ ಮಾತಿಗೆ ಬೆಲೆ ಕೊಡಬಹುದಿತ್ತು ಸತ್ರಾಜಿತ್ತು. ಅಥವಾ ಕೃಷ್ಣ ಹೇಳಿದ ಮಾತಿನಲ್ಲಿ ಸತ್ಯ ಉಂಟು, ಮಹಾರಾಜರ ಹತ್ರ ಇದ್ದರೆ ನಮ್ಮ ಪ್ರಜಾವರ್ಗಕ್ಕೆ ಅನುಕೂಲ ಆಗುತ್ತೆ ಅಂತನಾದರೂ ಭಾವಿಸಬಹುದಿತ್ತು. ಇದು ಎರಡನ್ನೂ ಕಿವಿಯ ಮೇಲೆ ಹಾಕಿಕೊಳ್ಳೋದಕ್ಕೆ ಇಷ್ಟಪಡದೇ ಇರುವಂತಹ ಸತ್ರಾಜಿತ ಆ ಮಣಿಯನ್ನು ಉಗ್ರಸೇನ ಮಹಾರಾಜನಿಗೆ ಕೊಡೋದಕ್ಕೆ ಇಷ್ಟಪಡಲಿಲ್ಲ. ಕಾಲ ಕಳೀತು. ಈ ಸತ್ರಾಜಿತ್ತನಿಗೆ ಒಬ್ಬ ತಮ್ಮ ಇದ್ದ. ಅವನ ಹೆಸರು ಪ್ರಸೇನ ಅಂತ. ಈತನಿಗೆ ಬೇಟೆಯಾಡುವಂಥ ಒಂದು ಆಸಕ್ತಿ. ಕೊನೆಗೆ ಏನು ಮಾಡಿದ ಅಂದರೆ,
ಬೇಟೆ ಆಡಲಿಕ್ಕೆ ಹೋಗುವಂಥ ಈ ಪ್ರಸೇನ ಈ ಮಣಿಯನ್ನು ತನ್ನ ಕತ್ತಿನಲ್ಲಿ ಕಟ್ಟಿಕೊಂಡು ಬೇಟೆ ಆಡಲಿಕ್ಕೆ ಹೋದ. ನೋಡಿ, ಕೆಲವು ಜನರಿಗೆ ಏನಾಗತ್ತೆ ಅಂದರೆ ವಸ್ತುವಿನ ಮೌಲ್ಯ ನಿರ್ಧಾರ ಮಾಡಲಿಕ್ಕೆ ಆಗದೇ ಇದ್ದಾಗ ಇಂಥ ಎಲ್ಲ ಅನರ್ಥಗಳು ಅವ್ರನ್ನೇ ಹುಡುಕೊಂಡು ಬರ್ತವೆ. ಯಾವನಾದರೂ ಒಬ್ಬ ಬುದ್ಧಿವಂತ ಬೇಟೆ ಆಡಲಿಕ್ಕೆ ಹೋಗಬೇಕಿದ್ರೆ ಉಪಾಸನೆಯಿಂದ ಪಡೆದಂಥ ಈ ಮಣಿಯನ್ನು ಕಂಠ ಕಟ್ಕೊಂಡು ಹೋಗ್ತಾನೆ. ದಿನವೂ ಪೂಜಾರ್ಹವಾದಂಥ ಮಣಿ ಅದು. ಸಾಲದ್ದಕ್ಕೆ ಬೇಟೆ ಅಂದರೆ ಹಿಂಸೆ. ಆ ಹಿಂಸೆ ಮಾಡಲಿಕ್ಕೆ ಹೋಗುವಾಗ ಈ ಮಣಿಯನ್ನು ಕಟ್ಕೊಂಡು ಹೋಗಬಾರದಿತ್ತು. ಅದರ ಪ್ರಸೇನ ಕಟ್ಕೊಂಡು ಹೋದ. ಹಾಗೆ ಹೋದಾಗ ಏನಾಯಿತು ಅಂದರೆ ಅಲ್ಲಿ ಒಂದು ಸಿಂಹ ಈ ಪ್ರಸೇನನನ್ನು ಅಂದರೆ ಪ್ರಾಯಶಃ ಈ ಮಣಿಯ ಪ್ರಭೆಯಿಂದ ಅದಕ್ಕೆ ಕಣ್ಣು ಕುಕ್ಕಿದ ಹಾಗೆ ಆಯಿತು, ಅದೇನೋ ಗೊತ್ತಿಲ್ಲ, ಪ್ರಸೇನನ ಮೇಲೆ ಆಕ್ರಮಿಸಿತು. ಪ್ರಸೇನ ಅದನ್ನು ಬೇಟೆ ಆಡಲಿಲ್ಲ, ಸಿಂಹವೇ ಪ್ರಸೇನನ್ನು ಬೇಟೆ ಆಡಿಬಿಡ್ತು. ಕೊನೆಗೆ ಏನು ಮಾಡಿತು ಅಂದರೆ ಆ ಮಣಿಯನ್ನು ಕಚ್ಚಿಕೊಂಡು ಅಥವಾ ತನ್ನ ಪಂಚಿನಲ್ಲಿ ಇಟ್ಕೊಂಡು ಸಿಂಹ ಹೋಗ್ತಾ ಇತ್ತು. ಹೋಗ್ತಾ ಇರುವಾಗ ಅಲ್ಲೊಂದು ಗವಿ. ಆ ಗವಿ ಯಾರ ಗವಿ ಆಗಿತ್ತು ಅಂದರೆ ರಾಮಾಯಣ ಕಾಲದಲ್ಲಿ ಜಾಂಬವಂತ ಅಂತ ಒಬ್ಬ ಇದ್ದಲ್ಲ, ಆ ಜಾಂಬವಂತನ ಗವಿಯಾಗಿತ್ತು. ಜಾಂಬವಂತ ಅಂದರೆ ಅವನು ಕರಡಿಯ ರೂಪದಲ್ಲಿ ಇರುವಂಥವನು, ಭಲ್ಲೂಕದ ಆಕಾರದಲ್ಲಿರುವಂಥವನು. ಪ್ರಾಯಶಃ ಆಹಾರವನ್ನು ಅರಸಿ ಹೊರಕ್ಕೆ ಬಂದಿದ್ದ ಅಂತ ಕಾಣುತ್ತೆ. ಸಿಂಹದ ಬಾಯಿಯಲ್ಲಿರುವಂಥ ಈ ಮಣಿಯನ್ನು ಕಂಡಂಥ ಈ ಕರಡಿ ಸಿಂಹದ ಜೊತೆಗೆ ಯುದ್ಧ ಮಾಡಿತು. ಕರಡಿಗೂ ಮತ್ತು ಸಿಂಹಕ್ಕೂ ಘನಘೋರವಾದಂಥ ಯುದ್ಧ ಆಯಿತು. ಜಾಂಬವಂತ ರಾಮನ ಪರಮಭಕ್ತ. ಆದ್ದರಿಂದ ಆ ಯುದ್ಧದಲ್ಲಿ ರಾಮನ ಅನುಗ್ರಹದಿಂದಲೋ ಕೃಷ್ಣನ ಅನುಗ್ರಹದಿಂದಲೋ ಒಟ್ಟಾರೆ ಜಾಂಬವಂತ ಗೆದ್ದ, ಸಿಂಹ ಸತ್ತಿತು. ಆ ಸಿಂಹವನ್ನು ಸಾಯಿಸಿ ಆ ಮಣಿಯನ್ನು ಜಾಂಬವಂತ ತನ್ನ ಗವಿಯ ಒಳಕ್ಕೆ ತೆಗೆದುಕೊಂಡು ಹೋದ. ಗವಿಯ ಒಳಕ್ಕೆ ತೆಗೆದುಕೊಂಡು ಹೋಗಿ ಅವನಿಗೆ ಒಬ್ಬಾಕೆ ಮಗಳು ಅಂತ, ಕೆಲವು ಕಡೆಗೆ ಮಗ ಅಂತನೂ ಸಹ ಪಾಠ ಸಿಗತ್ತೆ. ಹಾಗಾಗಿ ಅದನ್ನು ತಗೊಂಡೋಗಿ ಆ ಮಗುವಿನ ತೊಟ್ಟಲಿಗೆ ಆಟದ ವಸ್ತುವಾಗಿ ಕಟ್ಟಿದ. ನೋಡಿ ಹೇಗೆ ಸಂಚಾರ ಮಾಡ್ತಾ ಉಂಟು ಅಂತ. ಕೊನೆಗೆ ಏನಾಯಿತು ಅಂದರೆ ಇತ್ತ ಆ ಮಣಿ ಅಲ್ಲೇ ಇರಲಿ, ಆ ಮಗುವಿನ ಆಟದ ವಸ್ತುವಾಗಿರಲಿ. ಇತ್ತ ಏನಾಯಿತು ಅಂದರೆ ಯಾವಾಗ ತನ್ನ ತಮ್ಮನಾದಂಥ ಪ್ರಸೇನ ಕಂಠದಲ್ಲಿ ಮಣಿಯನ್ನು ಕಟ್ಕೊಂಡು ಬೇಟೆಗೆ ಹೋದವನು ಹಿಂತಿರುಗಿ ಬರಲಿಲ್ವೋ, ಆಗ ಸತ್ರಾಜಿತ್ತನಿಗೆ ಎಲ್ಲಿಲ್ಲದ ಸಂಶಯ. ನನ್ನ ತಮ್ಮ ಬಂದಿಲ್ಲ, ಹಿಂದೊಮ್ಮೆ ಕೃಷ್ಣ ಈ ಮಣಿಯನ್ನು ರಾಜನಿಗೆ ಕೊಡು ಅಂತ ಕೇಳಿದ್ದ, ನಾನು ಕೊಡಲಿಲ್ಲ. ಹಾಗಾಗಿ ಈ ಮಣಿಯನ್ನು ತನ್ನ ಕತ್ತಿನಲ್ಲಿ ಕಟ್ಟಿಕೊಂಡು ಹೋದದ್ದು ಕೃಷ್ಣನಿಗೆ ಗೊತ್ತಿತ್ತು. ಹಾಗಾಗಿ ಕೃಷ್ಣನೇ ಈ ಪ್ರಸೇನನನ್ನು ಸಾಯಿಸಿದ್ದಾನೆ, ಕೃಷ್ಣನೇ ಮಣಿಯನ್ನು ಲಪಟಾಯಿಸಿದ್ದಾನೆ. ಇವನು ಹೇಳಿದ್ದಷ್ಟೇ ಅಲ್ಲ, ಸತ್ರಾಜಿತು ಇಡೀ ದ್ವಾರಕೆಯಲ್ಲಿ ಟಾಮ್ 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 ಅಂತ ಸುದ್ದಿ ಮಾಡಿದ. ಆ ಸುದ್ದಿ ಕೃಷ್ಣನ ಕಿವಿಗೂ ಸಹ ಬಂದು ಮುಟ್ಟಿತು. ಯಾವಾಗ ಕೃಷ್ಣನಿಗೆ ಇಂಥ ಒಂದು ಅಪಯಶಸ್ಸು ಬಂತೋ ಅದನ್ನು ಕೃಷ್ಣ ಸಹಿಸಿಕೊಳ್ಳೋದಾದರೂ ಹೇಗೆ? ಕೊನೆಗೆ ಕೃಷ್ಣ ಏನಾದರೂ ಮಾಡಿ ತನಗೆ ಬಂದಂಥ ಈ ಅಪಕೀರ್ತಿಯನ್ನು ಅಪಯಶಸ್ಸನ್ನು ನೀಗಿಸಿಕೊಳ್ಳಬೇಕು ಅಂತ ಹೇಳಿ ಭಗವಾನ್ ತದುಪಶ್ರುತ್ಯ ದುರ್ಯಶೋ ಲಿಪ್ತಂ ಆತ್ಮನಿ ಮಾರ್ಷ್ಟುಂ ಪ್ರಸೇನ ಪದವೀಂ ಅನ್ನಪದ್ಯತ ನಾಗರೈಹಿ. ಏನಾದರೂ ಮಾಡಿ ಅಪಕೀರ್ತಿಯನ್ನು ತಾನು ಕಳ್ಕೊಳ್ಬೇಕು ಅಂಥೇಳಿ ಒಂದಿಷ್ಟು ದ್ವಾರಕೆಯ ಪ್ರಜಾವರ್ಗವನ್ನು ಕೂಡಿಕೊಂಡು ಆ ಪ್ರಸೇನ ಹೋದಂಥ ದಾರಿಯನ್ನು ಹುಡುಕಿಕೊಂಡು ಹೋದ. ತನಗೆ ಬಂದಂಥ ಅಪಕೀರ್ತಿಯಿಂದ ನಾನು ಮುಕ್ತನಾಗಬೇಕು ಅಂಥೇಳಿ ಹೋಗಿ ನೋಡಿದರೆ ಒಂದು ಕಡೆಗೆ ಸಿಂಹ ಹತನಾಗಿ, ಅಂದರೆ ಪ್ರಸೇನ ಸಿಂಹದಿಂದ ಹತನಾಗಿ ಬಿದ್ದದ್ದು ಗೊತ್ತಾಯಿತು ಅವನಿಗೆ. ಅಲ್ಲಿ ಪ್ರಸೇನ ಸತ್ತಿದ್ದಾನೆ ಅನ್ನೋದು ಪಕ್ಕದಲ್ಲಿ ತಕ್ಷಣ ಹಾಗೆಯೇ ಮುಂದಕ್ಕೆ ಹೋಗ್ತಾ ಇದ್ದಾಗ ಒಂದು ಸಿಂಹವೂ ಸಹ ಸತ್ತು ಬಿದ್ದಿದ್ದು ಗೊತ್ತಾಯಿತು. ಅಲ್ಲಿಗೆ ಸಿಂಹವೂ ಸತ್ತಿದೆ ಅಂತಾಯಿತು. ಪ್ರಸೇನ ಸಿಂಹನಿಂದ ಹತನಾದ,
ಆ ಸಿಂಹ ಈಗ ಯಾರಿಂದ ಹತನ ಆಯಿತು ಅನ್ನೋದನ್ನು ಹುಡುಕಬೇಕು ಅಂತೇಳಿ ಹುಡ್ಕೊಂಡು ಹೋದಾಗ ಸನಿಹದಲ್ಲಿ ಒಂದು ಗವಿ, ಆ ಗವಿಯ ಬಾಗಿಲಿಗೆ ಹೋಗಿ ನಿಂತಾಗ ಕೃಷ್ಣನಿಗೆ ಗೊತ್ತಾಯಿತು, ವಾಹ್, ನನ್ನ ಹಿಂದಿನ ಅವತಾರಂತಹ ಭಕ್ತನಾದಂತಹ ಜಾಂಬುವಂತ ಇದ್ದಾನೆ, ಅವನೇ ಈ ಸಿಂಹವನ್ನು ವಧಿಸಿದ್ದಾನೆ ಅಂತ ತಿಳಿದಂತಹ ಆ ಕತ್ತಲೆಯ ಗವಿಯ ಒಳಗೆ ಕೃಷ್ಣ ಪ್ರವೇಶ ಮಾಡಿದ. ಕೃಷ್ಣ ಪ್ರವೇಶ ಮಾಡಿದರೆ ಆ ಮಣಿ ಆ ಮಗುವಿನ ತೊಟ್ಟಿಲಿನ ಮೇಲೆ ಆಟದ ಸಾಮಾನಾಗಿ ತೂಗಾಡ್ತಾ ಉಂಟು. ಯಾವಾಗ ಕೃಷ್ಣ ಅಲ್ಲಿ ಹೋಗಿ ನಿಂತನೋ ಆಗ ಆ ಮಗುವನ್ನು ನೋಡಿಕೊಳ್ಳುತ್ತಾ ಇರುವಂತಹ ದಾದಿ ಕೃಷ್ಣನ ತೇಜಸ್ಸಿಗೆ, ಅವನ ವರ್ಚಸ್ಸಿಗೆ ಆಕರ್ಷಿತಳಾಗಿ ಗಾಬರಿಗೊಂಡ್ಳು. ತಕ್ಷಣ ಚೀರಿಕೊಂಡ್ಳು. ಅವಳು ಚೀರಿಕೊಂಡಾಗ ಕೊನೆಗೆ ಇದ್ದಕ್ಕಿದ್ದ ಹಾಗೆ ಒಳಗಿನಿಂದ ಜಾಂಬುವಂತ ಬಂದ. ಜಾಂಬುವಂತ ಬಂದವನು ನೇರವಾಗಿ ಯಾವನೋ ಹಬ್ಬ ಬಂದುಬಿಟ್ಟಿದ್ದಾನೆ ಅಂತ ತಿಳಿದು ಕೃಷ್ಣನ ಜೊತೆಗೆ ಯುದ್ಧಕ್ಕೆ ನಿಂತ. ಕೃಷ್ಣ ಒಳಕ್ಕೆ ಹೋಗಬೇಕಿದ್ರೆ ತನ್ನ ಪ್ರಜಾವರ್ಗಕ್ಕೆ ಹೇಳಿದ್ದ, ನಾನು ಬರ್ತೇನೆ, ಬರುವವರೆಗೆ ಇಲ್ಲೇ ಇರಿ ಅಂತ. ಕೃಷ್ಣ ಒಳಕ್ಕೆ ಹೋದ, ಜಾಂಬುವಂತನ ಜೊತೆಗೆ ಕಾದಾಡಲಿಕ್ಕೆ ಶುರು ಮಾಡಿದ. ಎಷ್ಟು ದಿವಸ ಕಾದಾಡಿದ ಜಾಂಬವಂತ ಕೃಷ್ಣನ ಜೊತೆಗೆ ಅಂದರೆ 28 ದಿವಸ ಕಾದಾಡಿದ. 28 ದಿವಸ ಕಾದಾಡ್ತಾ ಇರುವಾಗ 26, 27, 28 ಈ ದಿನಗಳಲ್ಲಿ ಮೊದಲೇ ಜಾಂಬುವಂತ ಅವನು ದೀರ್ಘಾಯುಷಿ, ಆದರೂ ವಯಸ್ಸಾಗಿತ್ತು ಅವನಿಗೆ. ಕೊನೆಗೆ ಕೃಷ್ಣನ ಆ ಮುಷ್ಟಿಯ ಆಘಾತಗಳನ್ನೆಲ್ಲ ತಿಂದು ತಿಂದು ಅವನ ಸಂದುಗಳು, ಬೆನ್ನು ಮೂಳೆಗಳೆಲ್ಲ ಸಡಿಲಾಗಲಿಕ್ಕೆ ಶುರುವಾದಂತೆ. ಆಗ ಅವನಿಗೆ ಇಷ್ಟೆಲ್ಲ ಪರಾಕ್ರಮಿಯಾದವನು ಯಾರಿರಬೇಕು? ನನ್ನ ಆರಾಧ್ಯ ದೇವ ಅಂತ ರಾಮನನ್ನು ಬಿಟ್ಟರೆ ಇಂಥವ್ರು ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ, ರಾಮನಂತೂ ಈಗ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರಾಯಶಃ ಆ ರಾಮನ ಮುಂದುವರಿದ ಅವತಾರವಾದಂತಹ ಶ್ರೀಕೃಷ್ಣನೇ ಇವನಿರಬೇಕು ಅಂಥೇಳಿ, ಜಾನೇ ತ್ವಾಂ ಸರ್ವಭೂತಾನಾಂ ಪ್ರಾಣ ಓಜಸ್ಸಹೋ ಬಲಂ ವಿಷ್ಣುಂ ಪುರಾಣ ಪುರುಷಂ ಪ್ರಭವಿಷ್ಣುಂ ಅಧೀಶ್ವರಂ. ಹಾಗೆ ಹೇಳ್ತಾನೆ ಆತ. ನೀನು ಯಾರು ಅಂತ ನನಗೆ ಗೊತ್ತಾಯಿತು. ನಿನ್ನ ಓಜಸ್ಸು, ನಿನ್ನ ತೇಜಸ್ಸು ಇದನ್ನೆಲ್ಲ ಕಂಡಾಗ ನಾನು ಆಗಲೇ ಅರ್ಥ ಮಾಡಿಕೊಂಡು ನಿನ್ನ ಜೊತೆಗೆ ಯುದ್ಧ ಮಾಡಬಾರದಿತ್ತು. ಆದರೆ ನಾನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ನಿನ್ನ ಜೊತೆಗೆ ಯುದ್ಧ ಮಾಡಿದೆ. ಸಾಕಷ್ಟು ನನ್ನ ಮೈ ಮುರಿಯೋ ಹಾಗೆ ನೀನು ನನಗೆ ಏಟನ್ನು ಕೊಟ್ಟಿದ್ದೀಯೆ. ಈ ನೋವು ನನಗೆ ಜ್ಞಾನೋದಯವನ್ನು ಮಾಡಿದೆ. ಹಾಗಾಗಿ ನೀನು ಯಾರು ಅಂತಂದರೆ ಅದೇ ಆತ ಹೇಳ್ತಾನೆ, ಯಸ್ಯೇಷ ದುತ್ಕಲಿತ ರೋಷ ಕಟಾಕ್ಷ ಮೋಕ್ಷೈ ವರ್ತಮಾದಿಶತ್ ಕ್ಷುಭಿತ ನಕ್ರ ತಿಮಿಂಗಿಲೋಬ್ಧಿ. ಸೀತೆಯನ್ನು ಅನ್ವೇಷಣೆ ಮಾಡ್ತಾ ಮಾಡ್ತಾ ಸಮುದ್ರ ತೀರಕ್ಕೆ ಬಂದಂಥ ನೀನು ವರುಣರಾಜನ ಹತ್ರ ದಾರಿಯನ್ನು ಕೇಳಿದಾಗ ಅವನು ಕೊಡದೇ ಇದ್ದಾಗ ಕೇವಲ ನಿನ್ನ ಕಟಾಕ್ಷ ವೀಕ್ಷಣದಿಂದಲೇ ಹೆದರಿದಂತಹ ಸಮುದ್ರ ರಾಜ ನಿನಗೆ ಆ ತಿಮಿಂಗಿಲಗಳಿಂದ, ಮೊಸಳೆಗಳಿಂದ ತುಂಬಿದಂತಹ ಆ ಸಮುದ್ರದಲ್ಲಿ ನಿನಗೆ ದಾರಿಯನ್ನು ಬಿಟ್ಟುಕೊಟ್ನಲ್ಲ, ಅಂಥ ಮಹಾನುಭಾವನಂಥ ರಾಮನೇ ನೀನಾಗಿರಬೇಕು ಒಂದು. ಅದರ ಜೊತೆಗೆ ಅಂಥ ಸಮುದ್ರಕ್ಕೆ ಈವರೆಗೆ ಯಾರೂ ಮಾಡದೇ ಇರುವಂಥ ಸೇತುವೆಯನ್ನು ಕಟ್ಟಿದನಲ್ಲ, ಆ ರಾಮನೇ ನೀನಾಗಿರಬೇಕು. ಅಂಥ ಸೇತುವೆಯ ಮೇಲೆ ಸಾಗಿ ಹೋಗಿ ಲಂಕೆಯಲ್ಲಿರುವಂಥ ರಾಕ್ಷಸರ ಕೋಟೆಗೆ ನುಗ್ಗಿ ಅವನ್ನೆಲ್ಲ ಸದೆ ಬಡಿದನಲ್ಲ, ಆ ರಾಮನೇ ನೀನಾಗಿರಬೇಕು. ಕೊನೆಗೆ ಲಂಕೆಯನ್ನು ನಿಶ್ಶಂಕನಾಗಿ ಸಂಪೂರ್ಣವಾಗಿ ಧ್ವಂಸಗೊಳಿಸಿ ಅಲ್ಲಿ ವಿಭೀಷಣನ ಪಟ್ಟಾಭಿಷಿಕ್ತನಾಗಿ ಮಾಡಿಸಿದಂಥ ರಾಮನೇ ನೀನು ಅಂತ ನಾನು ನಿನ್ನನ್ನು ಭಾವಿಸ್ತೇನೆ ಅಂತ ಹೇಳಿದಾಗ ಕೃಷ್ಣನಿಗೆ ಸಂತೋಷ ಆಗತ್ತೆ. ಆ ರಾಮನಾದ್ರೇನು ಕೃಷ್ಣನಾದ್ರೇನು ಒಂದೇ ಮೂಲ ಸ್ವರೂಪ, ಅದು ಆಕಾರ ಮಾತ್ರ ಬೇರೆ ಅಂಥೇಳಿ ಈಗ ತನ್ನ ರಾಮನಾದಂತಹ ಕೃಷ್ಣನೇ ಇವನು ಅಂತ ತಿಳಿದಾಗ ಕೃಷ್ಣ ಏನು ಮಾಡ್ತಾನೆ, ಹೌದಪ್ಪ ನಾನೇ ಆ ರಾಮನಾದವನು, ನಾನೇ ಕೃಷ್ಣನಾಗಿ ಬಂದಿದ್ದೇನೆ, ನನ್ನನ್ನು ಕ್ಷಮಿಸು ಅಂದ ಜಾಂಬವಂತ. ತಕ್ಷಣ ತನ್ನ ಶಂಕರೇಣ ಕರೇಣ ಅಂದರೆ ಆ ಮಂಗಳಕರವಾದಂಥ ಕೈಯಿಂದ ಜಾಂಬವಂತನ ಮೈಯನ್ನು ಒಮ್ಮೆ ದಡವಿದನಂತೆ. ತಕ್ಷಣ ಅವನ ಮೈಯಲ್ಲಿ ಉಂಟಾದಂಥ ಸಕಲ ರೀತಿಯ ನೋವುಗಳು, ವೇದನೆಗಳೆಲ್ಲವೂ ಸಹ ಶಮನಗೊಂಡವು. ಅಭಿಮೃಶ್ಯ ಅರವಿಂದಾಕ್ಷ ಪಾಣಿನ ಶಂಕರೇಣತು. ಹೀಗೆ ಅವನನ್ನು ಮೈದಡವಿದ.
ತಮಾಹ ಕೃಪಯಾ ಭಕ್ತಂ ಮೇಘ ಗಂಭೀರಯಾಗಿರ. ಈಗ ಜಾಂಬುವಂತನಿಗೆ ಕೃಷ್ಣನ ಮೇಲೆ ಅಭಿಮಾನ ಸಹಜವಾಗಿ ಮೂಡಿ ಬಂತು. ಗೊತ್ತಾಯಿತು ನನ್ನ ಆರಾಧ್ಯ ದೈವ ಇವನು ಅಂಥೇಳಿ. ಕೃಷ್ಣ ಅವನಿಗೆ ಕಾರಣವನ್ನು ಹೇಳ್ತಾನೆ. ನಾನು ಯಾಕೆ ಇಲ್ಲಿಗೆ ಬಂದೆ ಅಂತಂದರೆ, ಮಣಿಹೇತೋಹೋ ಇಹ ಪ್ರಾಪ್ತಾಹ ವಯಂ. ಸ್ಯಮಂತಕ ಮಣಿ ಎನ್ನುವಂಥದ್ದು ಒಂದು ಇದೆಯಲ್ಲ ಜಾಂಬುವಂತ, ಆ ಮಣಿಯನ್ನು ಅರಸ್ತಾ ನಾನು ಇಲ್ಲಿಗೆ ಬಂದಿದ್ದೇನೆ. ಯಾಕೆಂದರೆ ಆ ಮಣಿ ನಿಮಿತ್ತವಾಗಿ ನನ್ನ ಮೇಲೆ ಕಳ್ಳತನದ ಆಪಾದನೆ ಬಂದುಬಿಟ್ಟಿದೆ. ವಿಶೇಷವಾಗಿ ನನ್ನ ಅಣ್ಣ ನನ್ನನ್ನು ಕಳ್ಳರ ಗುಂಪಿಗೆ ಸೇರಿಸಿಬಿಟ್ಟಿದ್ದಾನೆ. ಹಾಗಾಗಿ ಇಡೀ ದ್ವಾರಕೆಯ ಪ್ರಜಾವರ್ಗ ನನ್ನನ್ನು ಕಳ್ಳ ಅಂತ ನನ್ನ ಕಿವಿಗೆ ಕೇಳುವ ಹಾಗೆ ಹೇಳ್ತಾ ಇದ್ದರೆ ನಾನು ಹೇಗೆ ಸಹಿಸಿಕೊಳ್ಳಲಿ ಜಾಂಬವಂತ. ಅದಕ್ಕೋಸ್ಕರ ಆ ಮಣಿಯನ್ನು ಹುಡುಕಿಕೊಂಡು ಬಂದೆ. ಇಲ್ಲಿ ಬಂದಾಗ ನಿನ್ನ ಈ ಸುತನ ತೊಟ್ಟಿಲ ಹತ್ತಿರ ಈ ಮಣಿಯನ್ನು ನಾನು ನೋಡಿದೆ. ಹಾಗಾಗಿ ನನಗೆ ಈ ಮಣಿಯನ್ನು ನೀನು ಕೊಡ್ತೀಯಾ ಅಂತ ಕೃಷ್ಣ ಕೇಳಿದ. ಮಿಥ್ಯಾಭಿಶಾಪಂ ಪ್ರಮೃಜನ್ ಆತ್ಮನೋ ಮಣಿನಾ ಅಮುನ. ಹಾಗಾಗಿ ಈ ಮಣಿಯನ್ನು ನೀನು ನನಗೆ ಕೊಟ್ಟರೆ ನನಗೆ ವ್ಯರ್ಥವಾಗಿ ಅಂಟಿದಂಥ ಈ ಅಪಕೀರ್ತಿ ನನ್ನಿಂದ ದೂರ ಆಗ್ತದೆ, ನಾನು ಅದರಿಂದ ಮುಕ್ತನಾಗ್ತೇನೆ. ಹಾಗಾಗಿ ನಿನ್ನ ಆರಾಧ್ಯ ದೈವನ ಅಂಥ ಈ ಕೃಷ್ಣನನ್ನು ಆಪಾದನೆಯಿಂದ ಮುಕ್ತನನ್ನಾಗಿಸುವುದು ನಿನ್ನ ಕೈಯಲ್ಲುಂಟಪ್ಪ. ಹಾಗಾಗಿ ಈ ಮಣಿಯ ಅವಶ್ಯಕತೆ ನಿನಗಿಲ್ಲ ಅಂತಾದರೆ ಯಾಕೆ ನನಗೆ ಕೊಡಬಾರದು ಅಂತ ಕೃಷ್ಣ ಕೇಳಿದ. ಆಗ ಜಾಂಬವಂತನಿಗೆ ಬಹಳ ಸಂತೋಷ ಆಯ್ತಂತೆ. ಅವನಿಗೆ ಅದಾಗಲೇ ಒಬ್ಬಾಕೆ ಮಗಳು, ಅವಳ ಹೆಸರು ಜಾಂಬವತಿ ಅಂತ. ಕೃಷ್ಣ ಕೇಳಿದ್ದು ಒಂದು ಮಣಿ. ಜಾಂಬವಂತ ಹೇಳ್ತಾನೆ, ನನಗೆ ಈಗಾಗಲೇ ವಯಸ್ಸಾಗಿದೆ, ಒಂದು ಕರ್ತವ್ಯದ ಶೇಷ ಬಾಕಿ ಉಳಿದಿದೆ. ಹಾಗಾಗಿ ಈ ಸ್ಯಮಂತಕ ಮಣಿಯ ಜೊತೆಗೆ ನನ್ನ ಮಗಳಾದಂಥ ಜಾಂಬವತಿ ಎನ್ನುವಂಥ ಕನ್ಯಾಮಣಿಯನ್ನೂ ನಿನಗೆ ಕೊಡ್ತಾ ಇದ್ದೇನೆ ಅಂಥೇಳಿ ಆಕೆಯ ವಿವಾಹ ಸಂದರ್ಭದಲ್ಲಿ ವರನಿಗೆ ಕೊಡುವ ಹಾಗೆ ಆ ಜಾಂಬವಂತಿಯ ವಿವಾಹವನ್ನು ಮಾಡಿಕೊಟ್ಟು ಅವಳ ಮುಖಾಂತರವಾಗಿ ಈ ಸ್ಯಮಂತಕ ಮಣಿಯನ್ನು ಕೃಷ್ಣನಿಗೆ ಜಾಂಬವಂತ ಕೊಟ್ಟ. ಅಲ್ಲಿಗೆ ಕೃಷ್ಣನ ಕೈಗೆ ಆ ಸ್ಯಮಂತಕ ಮಣಿ ಬಂತು. ಬರೇ ಸ್ಯಮಂತಕ ಮಣಿಯಲ್ಲ, ಕನ್ಯಾಮಣಿಯಂಥ ಜಾಂಬವತಿಯೂ ಬಂದಳು. ಕೃಷ್ಣನಿಗೆ ಅಷ್ಟಮಹಿಷಿಯರು. ಅಂಥ ಅಷ್ಟಮಹಿಷಿಯರಲ್ಲಿ ಜಾಂಬವತಿ ಎರಡನೆಯವಳು. ಮೊದಲನೆಯವಳು ರುಕ್ಮಿಣಿ, ಎರಡನೆಯವಳು ಮತ್ತು ಜಾಂಬವತಿ, ಮೂರನೆಯವಳು ಸತ್ಯಭಾಮ. ಈಗ ನಾವು ಅವಳ ಕಡೆಗೆ ಹೊರಡ್ತಾ ಇದ್ದೇವೆ. ಅಷ್ಟಾದ ಮೇಲೆ ಆ ಜಾಂಬವತಿಯನ್ನು ಕರ್ಕೊಂಡು ಮಣಿಯನ್ನು ಸ್ವೀಕರಿಸಿ ಕೃಷ್ಣ ಹೊರಕ್ಕೆ ಬಂದು ನೋಡಿದರೆ ಪ್ರಜಾವರ್ಗದವರೆಲ್ಲ 12 ದಿನಗಳ ಕಾಲ ಕಾದಿದ್ದಾರೆ ಗವಿಯ ಬಾಗಿಲಲ್ಲಿ ನಿಂತು. ಕೃಷ್ಣ ಬರದೇ ಇರುವುದನ್ನು ನೋಡಿ ಗಾಬರಿಯಾಗಿ ಊರಿಗೆ ಬಂದಿದ್ದಾರೆ. ಊರಿಗೆ ಬಂದು ವಸುದೇವ ದೇವಕಿಗೆ ವಿಷಯವನ್ನು ತಿಳಿಸಿದ್ದಾರೆ. ಕೃಷ್ಣ ಗವಿಯ ಒಳಗೆ ಹೋಗಿದ್ದಾನೆ, ನಮಗೆ ಯಾರಿಗೂ ಪ್ರವೇಶ ಮಾಡಲಿಕ್ಕಾಗಲಿಲ್ಲ, ಅಲ್ಲಿ ಕಾರ್ಗತ್ತಲು ತುಂಬಿತ್ತು, ಹಾಗಾಗಿ ಏನಾದರೂ ಗೊತ್ತಿಲ್ಲ ಅಂತ. ಈ ಮಾತನ್ನು ಕೇಳಿದಾಗ ಅವರೆಲ್ಲರೂ ಭಾವಿಸಿದರು ಪ್ರಾಯಶಃ ಕೃಷ್ಣ ತನ್ನ ದೇಹವನ್ನು ಬಿಟ್ಟಿರಬೇಕು ಹೀಗೆ ಅಂಥೇಳಿ. ಆದರೂ ಸಹ ಏನಾದರೂ ಮಾಡಬೇಕು ಇದಕ್ಕೆ ಅಂಥೇಳಿ ಆ ದ್ವಾರಕೆಯಲ್ಲಿರುವಂತಹ ಚಂದ್ರಭಾಗ ಎನ್ನುವಂತಹ ದೇವಿಯ ಗುಡಿಗೆ ಹೋಗಿ ಕೃಷ್ಣ ಬದುಕಿ ಬರಲಿ ಅಂಥೇಳಿ ವಸುದೇವ ದೇವಕಿ ಮತ್ತು ಪ್ರಜಾಜನರು ಎಲ್ಲರೂ ಸಹ ಜಗನ್ಮಾತೆ ಹತ್ರ ಹೋಗಿ ಪೂಜಿಸಿ ಪ್ರಾರ್ಥಿಸಿ ಇನ್ನೇನು ಹೊರಕ್ಕೆ ಬರಬೇಕು. ಅದು 28ನೆಯ ದಿವಸ ಅವರು ಹೊರಕ್ಕೆ ಬರುವಾಗ ಸ್ಯಮಂತಕ ಮಣಿಯೊಂದಿಗೆ ಜಾಂಬವತಿ ಎನ್ನುವಂತಹ ಕನ್ಯಾರತ್ನವನ್ನು ಸಹ ಕರೆದುಕೊಂಡು ಕೃಷ್ಣ ಅವರ ಮುಂದೆ ಪ್ರತ್ಯಕ್ಷನಾದ. ಕೃಷ್ಣ ಬರೋದೇ ಇಲ್ಲ ಅಂತ ನಿರೀಕ್ಷಿಸಿದಂಥ ತಂದೆ ತಾಯಿಯರಿಗೆ, ಪ್ರಜಾವರ್ಗಕ್ಕೆ ಎಷ್ಟು ಸಂತೋಷ ಆಗಿರಬೇಕು. ಅಂತೂ ಸಂತೋಷ ಆಯಿತು. ಕೊನೆಗೆ ಪ್ರಾದುರ್ಭವ ಸಿದ್ಧಾರ್ಥ ಸದಾರಹ ಹರ್ಷಯನ್ ಹರಿ. ಇತ್ತ ಏನಾಯಿತು ಅಂದರೆ ಕೃಷ್ಣ ಬಂದಾದ ಮೇಲೆ ಸತ್ರಾಜಿತ್ತನನ್ನು ಕರೆದು ಹೇಳ್ತಾನೆ, ನೋಡಪ್ಪ, ನನಗೆ ನೀನು ವ್ಯರ್ಥವಾಗಿ ಈ ರೀತಿಯಾದಂಥ ಆಪಾದನೆಯನ್ನು ಅಂಟಿಸಿಬಿಟ್ಟೆ. ಈ ಮಣಿಯನ್ನು ನಾನು ಕದ್ದೆ ಎನ್ನುವ ಹಾಗೆ. ಅದರ ಯಥಾರ್ಥ ಏನು ಅಂತ ನನ್ನನ್ನು ಕೇಳಬೇಡ. ಇವಾಗ ನನ್ನ ಜೊತೆಗೆ ಇಡೀ ದ್ವಾರಕೆಯ ಪ್ರಜಾವರ್ಗ ಬಂದಿದೆಯಲ್ಲ, ಅವರನ್ನು ಕೇಳು, ಈ ಮಣಿ ಎಲ್ಲಿತ್ತು ಎನ್ನುವ ಹಾಗೆ ಕೃಷ್ಣ ಹೇಳ್ತಾನೆ.
ಇದು ಪ್ರಸೇನ ಕಟ್ಕೊಂಡು ಹೋದದ್ದು, ಅಲ್ಲಿ ಸಿಂಹನನ್ನು ಸಾಯಿಸಿದ್ದು, ಆ ಸಿಂಹವನ್ನು ಜಾಂಬವಂತ ಸಾಯಿಸಿದ್ದು, ಕೊನೆಗೆ ಆ ಗವಿಯಲ್ಲಿ ಆ ಮಣಿ ಇದ್ದಿದ್ದು, ಕೊನೆಗೆ ಜಾಂಬವಂತ ಆ ಮಣಿ ಸಹಿತವಾಗಿ ತನ್ನ ಮಗಳನ್ನು ತನಗೆ ಕೊಟ್ಟಿದ್ದು, ಎಲ್ಲವನ್ನು ಕೃಷ್ಣ ಆ ಪ್ರಜಾವರ್ಗದ ಸಮ್ಮುಖದಲ್ಲಿ ಸತ್ರಾಜಿತ್ತನಿಗೆ ಹೇಳಿದಾಗ ಸತ್ರಾಜಿತ್ತನಿಗೆ ಮುಖ ಇಷ್ಟು ಚಿಕ್ಕದಾಯಿತು. ಯಾಕೆಂದರೆ ನಾನು ವ್ಯರ್ಥವಾಗಿ ಕೃಷ್ಣನಿಗೆ ಆಪಾದನೆಯನ್ನು ಅಂಟಿಸಿಬಿಟ್ಟೆ, ನಾನು ಮಾಡಬಾರದು ತಪ್ಪು ಮಾಡಿದೆ. ಕೃಷ್ಣ ಅಂದರೆ ಯಾರು? ಅವನೇನು ಸಾಮಾನ್ಯ ವ್ಯಕ್ತಿಯ, ಸಾಕ್ಷಾತ್ ಕೃಷ್ಣಸ್ತು ಭಗವಾನ್ ಸ್ವಯಂ. ಅಂತಹ ಭಗವಂತನಿಗೆ, ಅಂತಹ ಆ ದೈವಾಂಶ ಸಂಭೂತನ ಅಂತ ಕೃಷ್ಣನ ವಿಷಯದಲ್ಲಿ ನಾನೊಂದು ಈ ರೀತಿಯಾದ ತಪ್ಪು ಹೇಳಿಕೆಯನ್ನು ಕೊಟ್ಟು ಅವನಿಗೆ ಕಳಂಕವನ್ನು ಅಂಟಿಸಿಬಿಟ್ಟೆ. ಏನು ಮಾಡಬೇಕು ಈ ಕಳಂಕ ಪರಿಹಾರಕ್ಕೆ, ಪ್ರಾಯಶ್ಚಿತ್ತ ಏನು ಅಂಥೇಳಿ ಸತ್ರಾಜಿತ್ತ ದಿನದಿಂದ ದಿನಕ್ಕೆ ಕೊರಗ್ತಾ ಇದ್ದ. ಯಾವಾಗಲೂ ಅಷ್ಟೇ, ದೊಡ್ಡವರ ವಿಷಯದಲ್ಲಿ ಇಂಥ ತಪ್ಪನ್ನು ಎಸಗಿದಾಗ ಒಬ್ಬ ಸಂಸ್ಕಾರವಂತನಾದವನ ಮನಸ್ಸು ದಿನವೂ ಸಹ ಕೊರಗ್ತಾ ಇರ್ತದೆ. ನಾನು ತಪ್ಪು ಮಾಡಿದೆ, ಮಾಡಬಾರ್ದಿತ್ತು ಅಂತ. ತಪ್ಪು ಆಗು ಹೋಗಿದೆ, ಆದರೆ ಏನು ಮಾಡೋಣ, ಈಗ ಅದಕ್ಕೇನು ಪರಿಹಾರ, ಏನು ಪ್ರಾಯಶ್ಚಿತ್ತ ಅಂಥೇಳಿ ವಿಚಾರ ಮಾಡ್ತಾ ಸತ್ರಾಜಿತ್ತು ಒಂದು ನಿರ್ಧಾರಕ್ಕೆ ಬಂದ. ಈಗ ನನಗೆ ಇರುವಂತಹದ್ದು ಈಗ ಒಂದೇ ಒಂದು ದಾರಿ, ಇನ್ನೇನಿಲ್ಲ. ನನ್ನಲ್ಲಿ ಮತ್ತೆ ಪುನಃ ಮಣಿಯನ್ನು ತಂದು ಕೃಷ್ಣ ಕೊಟ್ಟುಬಿಟ್ಟಿದ್ದಾನೆ. ಕೃಷ್ಣನಿಗೆ ನಿಜವಾಗಿ ಅಪೇಕ್ಷೆ ಇದ್ದದ್ದಿದ್ದರೆ ಅವನೇ ಇಟ್ಕೊಳ್ತಿದ್ದ ಒಂದು, ಅಥವಾ ನೇರ ತೆಗೆದುಕೊಂಡು ಹೋಗಿ ಉಗ್ರಸೇನ ಮಹಾರಾಜನ ಹತ್ರ ಕೊಡ್ತಿದ್ದ. ಇದು ಎರಡನ್ನೂ ಮಾಡದೇ ಇರುವಂಥ ಕೃಷ್ಣ ನನ್ನಲ್ಲೇ ತಂದು ಕೊಟ್ಬಿಟ್ಟ. ನೋಡುವವರ ದೃಷ್ಟಿಯಲ್ಲಿ ನಾನು ತೀರಾ ಸಣ್ಣ ವ್ಯಕ್ತಿ ಆಗಿಬಿಟ್ಟೆ. ಇಡೀ ದ್ವಾರಕೆಯಲ್ಲಿ ನನ್ನ ಗೌರವ ಪೂರ್ತಿ ಕಳೆದೇ ಹೋಯಿತು ಅಂತ ಪಶ್ಚಾತ್ತಾಪ ಪಡ್ತಾ ಕೊನೆಗೆ ಕೃಷ್ಣನನ್ನು ಕರೆದು ಹೇಳ್ತಾನೆ, ಇದಕ್ಕೆ ಪ್ರಾಯಶ್ಚಿತ್ತ ಇದೊಂದೇ. ಕೃಷ್ಣ, ದಾಸ್ಯೇ ದುಹಿತರಂ, ನನ್ನ ಮಗಳು ಸತ್ಯಭಾಮ ಅಂತ ಇದ್ದಾಳೆ, ಆ ನನ್ನ ಮಗಳನ್ನು ನಿನಗೆ ಕೊಡ್ತೇನೆ. ಅವಳ ವಿವಾಹ ಸಂದರ್ಭದಲ್ಲಿ ಆ ಸ್ಯಮಂತಕ ಮಣಿಯನ್ನು ಸಹ ನಿನಗೆ ಕೊಟ್ಟುಬಿಡ್ತೇನೆ, ನನಗೆ ಬೇಡ. ಏನಕೇನ ಪ್ರಕಾರೇಣ ನಾನು ನಿನ್ನ ಬಗ್ಗೆ ಮಾಡಿದಂಥ ಅಪಚಾರದಿಂದ ನಿನಗೆ ಕಳಂಕ ಅಂಟಿಸಿದನಲ್ಲ, ಇದರಿಂದ ನಾನು ಮುಕ್ತನಾಗಬೇಕು, ನನ್ನನ್ನು ನೀನು ಅನುಗ್ರಹಿಸಬೇಕು ಅಂತ ಹೇಳಿ ಕೃಷ್ಣನ ಹತ್ರ ಹೇಳ್ತಾ, ಉಪಾಯೋಯಂ ಸಮೀಚೀನಃ ತಸ್ಯ ಶಾಂತಿ ನಚ ಅನ್ಯಥ. ಹಾಗಾಗಿ ಇದನ್ನು ಬಿಟ್ಟರೆ ಇದಕ್ಕೆ ಬೇರೆ ಪರಿಹಾರ ಇಲ್ಲ ಕೃಷ್ಣ ಅಂತ ಹೇಳಿದಾಗ ಕೃಷ್ಣ ಅದಕ್ಕೆ ಒಪ್ಪಿದ. ಏವಂ ವ್ಯವಸಿತಃ ಬುದ್ಧ್ಯ ಸತ್ರಾಜಿತ್ ಸ್ವಸುತಾಂ. ಹೀಗೆ ತೀರ್ಮಾನ ಮಾಡಿದಂಥ ಸತ್ರಾಜಿತ ಕೃಷ್ಣನಿಗೆ ತನ್ನ ಮಗಳಾದಂತಹ ಸತ್ಯಭಾಮೆಯನ್ನು ಕೊಡೋದಕ್ಕೆ ಮುಂದಾದ. ಮಣಿಂಚ ಸ್ವಯಮುದ್ಯಮ್ಯ ಕೃಷ್ಣಾಯ ಉಪಜಹಾರ. ಕೊನೆಯ ವಿವಾಹ ಸಂದರ್ಭದಲ್ಲಿ ಆ ಮಣಿಯನ್ನು ಸಹ ಕೃಷ್ಣನ ಕೈಗೆ ಇತ್ತ. ತಾಂ ಸತ್ಯಭಾಮಾಂ ಭಗವಾನ್ ಉಪಯೇಮೇ ಯಥಾವಿಧಿ. ಶಾಸ್ತ್ರೀಯವಾಗಿ ಕೃಷ್ಣ ಸತ್ಯಭಾಮೆಯನ್ನು ವರಿಸಿದ, ವಿವಾಹ ಮಾಡಿಕೊಂಡ. ಆದರೆ ಕೃಷ್ಣ ಆ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ, ಸತ್ರಾಜಿತು, ನೀನು ವಿವಾಹ ಸಂದರ್ಭದಲ್ಲಿ 2 ಮಣಿಗಳನ್ನು ನನಗೆ ಕೊಟ್ಟಿದ್ದೀಯೆ. ಒಂದು ನಿನ್ನ ಮಗಳಾದಂತಹ ಸತ್ಯಭಾಮ ಎನ್ನುವಂಥ ಭಾಮಾಮಣಿ, ಇನ್ನೊಂದು ಈ ಸ್ಯಮಂತಕ ಮಣಿ. ನಿನ್ನ ಅನಿಸಿಕೆಯಂತೆ ನಾನು ನಿನ್ನ ಮಗಳಾದಂತಹ ಈ ಸತ್ಯಭಾಮೆಯನ್ನು ನಾನು ಪಾಣಿಗ್ರಹಣ ಮಾಡಿದ್ದೇನೆ, ಅವಳನ್ನು ನಾನು ಸ್ವೀಕರಿಸ್ತೇನೆ. ಆದರೆ ಈ ಮಣಿ ಮಾತ್ರ ನನಗೆ ಬೇಡ, ಇದು ನಿನ್ನ ಕೈಯಲ್ಲೇ ಇರಲಿ, ಇದು ನನಗೆ ಬೇಡ. ನನಗೆ ಬೇಡ ಅಂತ ಹೇಳಬೇಕಿದ್ರೆ ಇದರ ಸಹವಾಸ ಅಂತ ಒಂದು ರೀತಿಯ ಭಾವನೆಯಲ್ಲಿ ಕೃಷ್ಣ ಹೇಳಿರಬೇಕು. ಯಾಕೆಂದರೆ ಈವರೆಗೆ ಈ ಮಣಿ ಎಲ್ಲೆಲ್ಲಿ ಹೋಯ್ತು ಅಲ್ಲೆಲ್ಲ ಒಂದೊಂದು ಅನಾಹುತ ಮಾಡಿಕೊಂಡು ಬಂದಿದೆ. ಕೊನೆಗೆ ಒಟ್ಟು ಅನಾಹುತ ಎಷ್ಟಾಯಿತು ಅಂತ ಪಟ್ಟಿ ಮಾಡೋಣ. ಹಾಗಾಗಿ ಕೃಷ್ಣ ಹೇಳ್ತಾನೆ, ನೀನು ಸೂರ್ಯನ ಉಪಾಸಕನಾದ್ದರಿಂದ ನಿನ್ನ ಹತ್ರ ಇರಲಿ, ನಿನಗೆ ಬೇಡ ಅಂತ ಅನ್ನಿಸ್ತಾರೆ ಮಹಾರಾಜರಿಗೆ ಕೊಡು, ಒಟ್ಟಾರೆ ನನಗೆ ಈ ಮಣಿ ಬೇಡ ಅಂಥೇಳಿ ಕೃಷ್ಣ ಹೇಳಿದಾಗ ಸತ್ರಾಜಿತ್ತನ ಹತ್ರ ಆ ಮಣಿ ಉಳೀತು. ಈ ಕಡೆ ಏನಾಯಿತು ಅಂದರೆ ಅದೊಂದು ಸಂದರ್ಭ, ಅಲ್ಲಿ ಹಾಗೇ ನಡೀತಾ ಇರಲಿ ಪ್ರಸಂಗ. ಇತ್ತ ನಾವು ಹಸ್ತಿನಾವತಿ ಕಡೆಗೆ ಒಂದು ಸಲ ಬರಬೇಕು. ವಿಜ್ಞಾತಾರ್ಥೋಪಿ ಭಗವಾನ್ ದಗ್ಧಾನ್ ಆಕರ್ಣ್ಯ ಪಾಂಡವಾನ್ ಕುಂತಿಂಚ ಕಲ್ಯಕರಣೆ ಸಹ ರಾಮೋ ಯಯೌ ಕುರೋನ್. ಕೃಷ್ಣನಿಗೆ ಒಂದು ಸುದ್ದಿ ಬಂತು. ಏನು ಸುದ್ದಿ ಬಂತು ಅಂದರೆ, ನಿನ್ನ ಅತ್ತೆಯ ಮಕ್ಕಳಾದಂತಹ ಪಾಂಡವರು ಅವರು ಅರಗಿನ ಮನೆಯಲ್ಲಿ
ಪ್ರಾಣವನ್ನು ಬಿಟ್ಟಿದ್ದಾರೆ. ಅಂದರೆ ದುರ್ಯೋಧನನ ಮೋಸದಿಂದಾಗಿ ಅಂತ. ನಿಮಗೆ ಕಥೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ಇದು ಪಾಂಡವರನ್ನು ಏನಕೇನ ಪ್ರಕಾರೇಣ ಮುಗಿಸ್ಬಿಡಬೇಕು ಅಂಥೇಳಿ ಪ್ರಯತ್ನ ಮಾಡಿದಂತಹ ದುರ್ಯೋಧನ ಪಾಂಡವರನ್ನು ಸಾಯಿಸೋದಕ್ಕೆ ಅಂತಲೇ ಒಂದು ಅರಗಿನ ಮನೆಯನ್ನು ಮಾಡಿದ್ದ. ಪಾಂಡವರು ಹಸ್ತಿನಾವತಿಯನ್ನು ಬಿಟ್ಟು ಕೊನೆಗೆ ಅಲ್ಲಿಂದ ಅವರನ್ನು ಹೊರಕ್ಕೆ ಹಾಕಿದ ಆದಮೇಲೆ ಅವರು ಆ ಮನೆಯಲ್ಲಿ ತಂಗುವ ಹಾಗೇನೂ ಸಹ ವ್ಯವಸ್ಥೆ ಮಾಡಿದ್ದ. ಕೊನೆಗೆ ಅವರು ಅಲ್ಲಿಗೆ ಹೋಗ್ತಾ ಇರುವಾಗ ವಿದುರ ಧರ್ಮರಾಜನಿಗೆ ಒಂದು ಮಾತನ್ನು ಹೇಳಿದ್ದ. ಇದೆಲ್ಲ ಸ್ವಲ್ಪ ರಹಸ್ಯದ ವಿಚಾರ. ಈಶಾನ್ಯ ಮೂಲೆಯಲ್ಲಿ ಒಂದು ಕಲ್ಲಿದೆ, ಆ ಕಲ್ಲನ್ನು ಭೀಮನಕ್ಕೆ ಒದೆಯೋದಕ್ಕೆ ಹೇಳು, ಎಲ್ಲ ವ್ಯವಸ್ಥೆ ಸರಿ ಹೋಗುತ್ತೆ ಅಂತ. ಪಾಂಡವರು ಅದೇ ಪ್ರಕಾರ ಆ ಅರಮನೆಗೆ ಹೋಗಿದ್ದಾರೆ. ಹೋದವರು ಏನು ಮಾಡಿದ್ದಾರೆ, ಧರ್ಮರಾಜನಿಗೆ ವಿದುರ ಹೇಳಿದಂತಹ ಮಾತಿನಂತೆ ಇದು ನೆನಪಿತ್ತು. ತಕ್ಷಣ ಈಶಾನ್ಯ ಮೂಲೆಯಲ್ಲಿ ನೋಡಿದರೆ ಅಲ್ಲೊಂದು ಬಂಡೆ, ಅದನ್ನು ಒದ್ದಾಗ ಅದು ಪೂರ್ತಿ ಒಳಕ್ಕೆ ಹೋಯಿತು. ಒಳಕ್ಕೆ ಹೋದಾಗ ಪೂರ್ತಿ ಒಳಗಡೆಯಿಂದ ಸುರಂಗ ದಾರಿ ಸಿಕ್ಕಿತು. ಆ ಸುರಂಗ ಪ್ರಾರಂಭವಾದದ್ದು ಅರಗಿನ ಮನೆಯಿಂದ, ಅದು ಮುಕ್ತಾಯ ಆದದ್ದು ಎಲ್ಲಿ ಕೇಳಿದರೆ ಏಕಚಕ್ರ ನಗರದಲ್ಲಿ. ಪಾಂಡವರ ಆ ದೈವ ಚಿಂತನೆ ಕೆಲಸ ಮಾಡಿತ್ತು. ಅಂದರೆ ಇಲ್ಲಿ ನಮಗೊಂದು ವಿಷಯ ಗೊತ್ತಾಗುತ್ತೆ. ದುರ್ಯೋಧನ ಪಾಂಡವರನ್ನು ಮುಗಿಸ್ಬೇಕು ಅಂಥೇಳಿ ವಂಚನೆಯಿಂದ ಆ ಅರಗಿನ ಮನೆಯನ್ನು ನಿರ್ಮಾಣ ಮಾಡುವ ಸಮಕಾಲದಲ್ಲಿಯೇ ವಿದುರ ಅಲ್ಲಿಂದ ಒಂದು ಟನಲನ್ನು ನಿರ್ಮಾಣ ಮಾಡಿಸಿದ್ದಂತೆ. ಅಂದರೆ ಎಲ್ಲೋ ಒಂದು ಕಡೆಗೆ ಆ ಸಜ್ಜನನನ್ನು ರಕ್ಷಣೆ ಮಾಡೋದಕ್ಕೆ ಇನ್ನೊಂದು ಶಕ್ತಿ ಕೆಲಸ ಮಾಡ್ತಾ ಇರ್ತದೆ. ಹಾಗಾಗಿ ಯಾರಿಗೂ ಅರ್ಥ ಆಗದೇ ಇರುವಂಥ ಭಾಷೆಯಲ್ಲಿ ವಿದುರ ಆ ಮಾತನ್ನು ಹೇಳಿದ ಎನ್ನುವಂಥದ್ದು ನಮಗೆ ತಿಳಿದು ಬರ್ತದೆ. ಕೊನೆಗೆ ಅವರು ಏಕಚಕ್ರನಗರಕ್ಕೆ ಹೋಗ್ತಾರೆ. ದುರ್ದೈವ ಅಂದರೆ ಯಾವತ್ತು ಪಾಂಡವರು ಅಲ್ಲಿಂದ ಹೊರಟರು ಅವತ್ತೇ ಅಲ್ಲೊಂದು 5+1 6 ಜನ ಬಂದು ಉಳಿದಿದ್ದರು. ಯಾರೋ ದಾರಿ ಹೋಕರು. ಕೊನೆಗೆ ಈ ಶಕುನಿಯ ಮಾತಿನಂತೆ ಅವತ್ತು ಅರಗಿನ ಮನೆಗೆ ಬೆಂಕಿ ಹಚ್ಚಲಾಯಿತು. 6 ಜನ ಸತ್ತು ಭಸ್ಮವಾಗಿ ಹೋದರು. ಮಾರನೇ ದಿವಸ ಅವರ ಕರಕಲಾದಂತಹ ಶವವನ್ನು ನೋಡಿ ಪಾಂಡವರು ಸತ್ತಿದ್ದಾರೆ ಅಂತ ದುರ್ಯೋಧನ ನಿಟ್ಟಿಸಿರು ಬಿಟ್ಟ. ಇದಿಷ್ಟೂ ವಿಷಯ ವಿಜ್ಞಾತಾರ್ಥೋಪಿ ಗೋವಿಂದ, ಕೃಷ್ಣನಿಗೆ ಗೊತ್ತಿದ್ದರೂ ಸಹ ಹಸ್ತಿನಾವತಿಯಲ್ಲಿ ಪಾಂಡವರು ಇಲ್ವಲ್ಲ, ಹಾಗಾಗಿ ಒಂದು ಶೋಕಾಚರಣೆ ಮಾಡಬೇಕಲ್ಲ. ಆ ಶೋಕಾಚರಣೆಗೆ ಕೃಷ್ಣನಿಗೂ ಒಂದು ಕಾರ್ಯ ಬಂದಿತ್ತು. ಕೃಷ್ಣನು ಹೋದ. ಆ ಶೋಕಾಚರಣಾ ಸಭೆಯಲ್ಲಿ ಕೃಷ್ಣನೂ ಸಹ ಪಾಂಡವರ ಬಗ್ಗೆ ಶೋಕಾಚರಣೆಯನ್ನು ಮಾಡಿದ. ಬಲರಾಮನನ್ನೂ ಕರ್ಕೊಂಡು ಹೋಗಿದ್ದ. ಸ್ವಾರಸ್ಯ ಅಂದರೆ ಬಲರಾಮನಿಗೆ ಇದು ಯಾವುದೇ ವಿಷಯವೂ ಸಹ ಗೊತ್ತಿರಲಿಲ್ಲ. ಕೃಷ್ಣನಿಗೆ ಇದೆಲ್ಲವೂ ಸಹ ಗೊತ್ತಿತ್ತು. ಕೊನೆಗೆ ಕೃಷ್ಣ ದ್ವಾರಕೆಯಲ್ಲಿ ಇಲ್ಲದೇ ಇರುವಂತಹ ಈ ಸಂದರ್ಭದಲ್ಲಿ ಏನಾಯಿತು ಅಂದರೆ, ಮುಂದುವರೆದು ಕೃಷ್ಣ ಹಸ್ತಿನಾವತಿಯಲ್ಲಿ ಕೆಲವು ದಿವಸ ಇದ್ದ. ಅಂದರೆ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರ ಜೊತೆಗೆಲ್ಲ ಅವರೆಲ್ಲ ಪಾಂಡವರ ಬಗ್ಗೆ ದುಃಖವನ್ನು ವ್ಯಕ್ತಪಡಿಸಿದಾಗ ಅವರಿಗಿಂತ ಹೆಚ್ಚು ಕೃಷ್ಣ ದುಃಖವನ್ನು ಪ್ರಕಟಪಡಿಸಿದ. ಹೌದಲ್ಲ, ಆಗಬಾರ್ದು ಆಗೋಯ್ತು ಹೀಗೆ ಅಂಥೇಳಿ. ಅದು ಗೊತ್ತಿತ್ತು ಅವನಿಗೆ, ಪಾಂಡವರು ಸೇಫ್ ಆಗಿದ್ದ ಅಂತ. ಮುಂದೆ ಪಾಂಡವರು ಕಾಣುವುದು ದ್ರೌಪದಿಯ ವಿವಾಹ ಸಂದರ್ಭದಲ್ಲಿ. ಅಲ್ಲಿವರೆಗೂ ಸಹ ಅವರು ತಮ್ಮ ವೇಷವನ್ನು ಮರೆಮಾಚಿಕೊಂಡೇ ಇರ್ತಾರೆ. ಆ ವಿಷಯ ಬೇರೆ. ಇಷ್ಟಾದಮೇಲೆ ಈ ಕಡೆಗೆ ಏನಾಯಿತು ಅಂದರೆ, ಈ ಮತ್ತೆ ಪುನಃ ನಾವು ದ್ವಾರಕೆ ಕಡೆಗೆ ಬರಬೇಕು. ದ್ವಾರಕೆಯಲ್ಲಿ ಆ ಸತ್ರಾಜಿತ್ತನ ಹತ್ರ ಮಣಿ ಇದೆ. ಜೊತೆಗೆ ತನ್ನ ಮಗಳಾದಂತಹ ಸತ್ಯಭಾಮೆಯನ್ನು ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡಿದ್ದನ್ನು ನಾವು ನೋಡಿದ್ದೇವೆ. ಈಗಾಗಿ ಈ ಸತ್ಯಭಾಮೆಯನ್ನು ಮದುವೆ ಆಗಬೇಕು ಅಂಥೇಳಿ ಒಬ್ಬ ಕೃತವರ್ಮ, ಇನ್ನೊಬ್ಬ ಶತಧನು, ಇವರೆಲ್ಲ ಯಾದವರ ಗುಂಪಿನವರೇ. ಇವರೂ ಸಹ ಇಷ್ಟಪಟ್ಟಿದ್ದರು ಸತ್ಯಭಾಮೆಯನ್ನು. ಆದರೆ ಸತ್ರಾಜಿತ್ ಏನು ಮಾಡಿದ ಕೇಳಿದರೆ, ತನ್ನ ಮಗಳನ್ನು ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡಿದ. ಹಾಗಾಗಿ ಈ ಕೃತವರ್ಮ ಮತ್ತು ಅಕ್ರೂರ ಇಬ್ಬರೂ ಸೇರಿಕೊಂಡು ಶತಧನುವನ್ನು ಕರೆದು ಒಂದು ದಿವಸ ಹೇಳ್ತಾರೆ, ಅಲ್ಲಯ್ಯ, ಸತ್ರಾಜಿತ್ತು ತನ್ನ ಮಗಳನ್ನು ಸತ್ಯಭಾಮೆಯನ್ನು ಕೃತವರ್ಮನಿಗೋ ಅಥವಾ ಶತಧನು ನಿನಗೋ ಕೊಡ್ತಾನೆ ಅಂತ ಅಂದ್ಕೊಂಡಿದ್ದಿದ್ರೆ ನಿಮ್ಮಿಬ್ಬರಿಗೂ ಕೊಡದೆ ಕೃಷ್ಣನಿಗೆ ಕೊಟ್ಟು ಮೋಸ ಮಾಡಿಬಿಟ್ನಲ್ಲ ಸತ್ರಾಜಿತ್ತು. ಆದ್ದರಿಂದ ಈ ಅಕ್ರೂರ ಮತ್ತು ಕೃತವರ್ಮ ಇಬ್ಬರೂ ಸೇರಿಕೊಂಡು ಹೇಳೋದು ಶತಧನುವಿಗೆ,
ಯಾಕೆ ಆ ಸತ್ರಾಜಿತ್ತುವನ್ನು ಅವನು ತಮ್ಮನ ಹೋದ ದಾರಿಯಲ್ಲಿಯೇ, ಅಂದರೆ ಪ್ರಸೇನನ ದಾರಿಯಲ್ಲೇ ಇವನನ್ನು ಕಳಿಸಬಾರದು? ಅರ್ಥ ಆಯ್ತಲ್ಲ, ಅವನನ್ನು ನೀನು ಮುಗಿಸಿಬಿಡು ಅಂತ ಹೇಳಿದರು ಇಬ್ಬರೂ ಸೇರಿಕೊಂಡು. ನನ್ನನ್ನು ಕಾಡುವಂಥ ಒಂದೇ ಒಂದು ಪ್ರಶ್ನೆ, ಅಕ್ರೂರ ಕೃಷ್ಣನ ಪರಮ ಭಕ್ತರಲ್ಲಿ ಒಬ್ಬ ಅಂತ ಪರಿಗಣಿತನಾದವನು. ಮೊದಲು ಅವನು ಮಧುರೆಗೆ ಬಂದಾಗ, ಅಂದರೆ ಆ ಕಡೆ ಯಮುನಾ ತೀರದಂಥ ಗೊಲ್ಲರ ಹಟ್ಟಿಗೆ ಬಂದಾಗ ಅಕ್ರೂರ ಕೃಷ್ಣನ ಹೆಜ್ಜೆಗಳನ್ನು ನೋಡಿ ನಮಸ್ಕಾರ ಮಾಡ್ತಾ ಹೋದವನು. ಅಷ್ಟರ ಮಟ್ಟಿಗೆ ಕೃಷ್ಣನನ್ನು ತನ್ನ ಆರಾಧ್ಯ ದೈವ ಅಂತ ಭಾವಿಸಿದವನು. ಕೊನೆಗೆ ಇಂಥ ಅಕ್ರೂರನಿಗೆ ಯಮುನಾ ತೀರದಲ್ಲಿ ಕೃಷ್ಣ ವಿಶ್ವರೂಪ ದರ್ಶನವನ್ನು ಸಹ ಕೊಟ್ಟಿದ್ದ. ಆದರೆ ಇಂಥ ಅಕ್ರೂರ ಈ ರೀತಿಯಾದಂಥ ಮಾತನ್ನು ಹೇಳಿದನಲ್ಲ, ಯಾಕೆ ಅಂದರೆ ಪ್ರಾಯಶಃ ಅನಿಸುತ್ತೆ, ಒಬ್ಬ ಭಕ್ತನಾದವನು ಸಹ ಸಂದರ್ಭಕ್ಕೆ ಅನುಗುಣವಾಗಿ ತನ್ನ ಭಕ್ತಿಯನ್ನು ಬದಲಾಯಿಸ್ತಾನಾ ಎನ್ನುವಂತಹ ಪ್ರಶ್ನೆ ನಮ್ಮನ್ನು ಕೆಲವು ಸಲ ಕಾಡೋದಕ್ಕೆ ಶುರು ಮಾಡಿಬಿಡ್ತದೆ. ಏಕೆಂದರೆ ಅಕ್ರೂರನು ಇಂಥ ಮಾತನ್ನು ಹೇಳೋದಾ ಅಂತಂದರೆ ನಮಗೆ ನೇರವಾಗಿ ಉತ್ತರ ಸಿಗುವುದು ಕಷ್ಟ. ಕೊನೆಗೆ ಈ ಅಕ್ರೂರ ಮತ್ತು ಕೃತವರ್ಮನ ಮಾತನ್ನು ಕೇಳಿಕೊಂಡಂಥ ಈ ಶತಧನು ಬೆಪ್ಪ ಏನು ಮಾಡಿದ ಅಂದರೆ, ರಾತ್ರಿ ಹೊತ್ತು ಮಲಗಿದಾಗ ಹೋಗಿ ಸತ್ರಾಜಿತ್ತುವಿನ ಮೇಲೆ ಆಕ್ರಮಣ ಮಾಡಿದ. ಹೆಂಗಸರೆಲ್ಲರೂ ಗೋಳಾಡ್ತಾ ಇರುವಾಗ ಅವರ ಗೋಳಾಡುವ ಆ ಸಂದರ್ಭದ ಮಧ್ಯೆಯಲ್ಲೇ ಸತ್ರಾಜಿತ್ತುವನ್ನು ಆತ ಮುಗಿಸಿಬಿಟ್ಟ. ಮುಗಿಸಿ ಆ ಮಣಿಯನ್ನು ಎತ್ಕೊಂಡು ಬಂದ. ಮಣಿಯನ್ನು ಎತ್ಕೊಂಡು ಬಂದಾದ ಮೇಲೆ ಈ ಕಡೆ ಏನಾಯಿತು ಅಂದರೆ ಹಾಹಾಕಾರ ಶುರುವಾಗಿ ಹೋಯಿತು. ತಕ್ಷಣ ಸತ್ರಾಜಿತನ ಮಗಳ ಅಂತಹ ಆ ಸತ್ಯಭಾಮೆ ತನ್ನ ತಂದೆಯ ಮರಣದ ವಾರ್ತೆಯನ್ನು ತೆಗೆದುಕೊಂಡು ನೇರವಾಗಿ ದ್ವಾರಕೆಗೆ ಹೋಗ್ತಾಳೆ ಕೃಷ್ಣನನ್ನು ಭೇಟಿ ಮಾಡೋದಕ್ಕೆ ಅಂತ. ತನ್ನ ತಂದೆಯ ಶವವನ್ನು ತೈಲದ್ರೋಣಿಯಲ್ಲಿ ಇರಿಸಿ ಅಲ್ಲಿ ಹೋಗಿ ಕೃಷ್ಣನಿಗೆ ವಿಷಯವನ್ನು ತಿಳಿಸ್ತಾಳೆ. ತಕ್ಷಣ ಕೃಷ್ಣ ಬಲರಾಮ ಹಿಂದಿರುಗಿ ಬರ್ತಾರೆ. ಬಂದ ಮೇಲೆ ವಿಷಯ ಗೊತ್ತಾಯ್ತು ಅವರಿಗೆ, ಓಹ್, ಶತಧನು ಇಂಥ ಕೆಲಸ ಮಾಡಿದ್ದಾನೆ ಅಂತ. ಕೃಷ್ಣ ಬಂದ ತಕ್ಷಣವೇ ಶತಧನುವಿಗೆ ಪುಕು ಶುರುವಾಯಿತು. ಕೃಷ್ಣ ಇವಾಗ ನನ್ನನ್ನು ಬಿಡೋದಿಲ್ಲ ಅಂಥೇಳಿ ಹೋಗಿ ಕೃತವರ್ಮನ ಹತ್ರ ಕೇಳ್ತಾನೆ, ನೋಡು, ನಿನ್ನ ಮಾತನ್ನು ಕೇಳಿಕೊಂಡು ನಾನು ಸತ್ರಾಜಿತ್ತನನ್ನು ಸಾಯಿಸಿದೆ, ಮಣಿಯನ್ನು ಅಪಹರಿಸಿದೆ, ಮಣಿ ನನ್ನ ಹತ್ರ ಇದೆ ಈಗ. ಹಾಗಾಗಿ ಈಗ ಕೃಷ್ಣ ನನ್ನ ಮೇಲೆ ಆಕ್ರಮಣ ಮಾಡ್ತಾನೆ. ಹಾಗಾಗಿ ನೀನು ಏನಾದರೂ ಮಾಡಿ ನನ್ನನ್ನು ರಕ್ಷಿಸು. ಯಾಕೆಂದರೆ ಸಲಹೆ ಸೂಚನೆ ಕೊಟ್ಟವರಲ್ಲಿ ನೀನು ಇದ್ದೀಯೆ. ಹಾಗಾಗಿ ಕೃಷ್ಣನಿಂದ ನಾನು ಹೇಗೆ ಬಚಾವಾಗಬೇಕು ಅನ್ನೋದಕ್ಕೆ ನನಗೊಂದು ದಾರಿ ತೋರಿಸು ಅಂತ ಕೇಳಿದ. ಕೊನೆಗೆ ಏನಾಯಿತು ಅಂತಂದರೆ, ಆಗ ಕೃತವರ್ಮ ಹೇಳ್ತಾನೆ, ಅಲ್ಲಯ್ಯ, 17 ಸಲ ಜರಾಸಂಧನ ಮೇಲೆ ಆಕ್ರಮಣ ಮಾಡಿದವನು ಕೃಷ್ಣ. ಕೊನೆಗೆ ಒಟ್ಟಾರೆ ಅವನನ್ನು ಮುಗಿಸಿದ್ದಾನೆ. ಹೀಗಾಗಿ ಕೃಷ್ಣನನ್ನು ವಿರುದ್ಧ ಸ್ಥಾನದಲ್ಲಿ ನಿಲ್ಲಿಸಿಕೊಂಡು ಯಾರಾದರೂ ಜೀವಸಹಿತವಾಗಿ ಇರೋದು ಉಂಟೇನಯ್ಯ? ಮತ್ತು ಕೃಷ್ಣನಿಗೆ ಅನ್ಯಾಯ ಮಾಡಿದವರು ಬದುಕೋದುಂಟ? ನಾವೇನೋ ಹೇಳಿದ್ವಿ, ನೀನು ಕೇಳಿದೆ, ನೀನು ವಿಚಾರ ಮಾಡಬೇಕಿತ್ತು. ಹಾಗಾಗಿ ಕೃಷ್ಣನ ವಿರುದ್ಧವಾಗಿ ಈಗ ನಾವು ಏನೂ ಮಾಡಲಾರೆವು. ತಪ್ಪು ಕೆಲಸ ಮಾಡಿದವನು ನೀನು, ಅದು ನಿನ್ನ ಹಣೆ ಬರಹ. ನೋಡಿ ಹೇಗಿದೆ ಅಂತ ಪ್ಲ್ಯಾನು, ಉಪಾಯ. ಕೊನೆಗೆ ಈ ಕೃಷ್ಣನಿಗೆ ನಾನಂತೂ ವಿರೋಧ ಎಸಗಲಾರೆ, ಹೀಗಿರುವಾಗ ನಾನು ಕೃಷ್ಣನನ್ನು ಎದುರು ಹಾಕಿಕೊಳ್ಳಲಾರೆ ಅಂತ ಕೃತವರ್ಮ ನುಣಿಚಿಕೊಂಡ. ಇನ್ನು ಉಳಿದವನು ಯಾರು ಈಗ? ಅಕ್ರೂರ. ಅಕ್ರೂರನ ಹತ್ರ ಬಂದಾಗ, ನೀನಾರು ನನಗೆ ಸಹಾಯ ಮಾಡು, ಕೃಷ್ಣನಿಂದ ನಾನು ಬದುಕಿ ಉಳಿಯುವ ದಾರಿ ತೋರಿಸು ಅಂತ ಹೇಳಿದಾಗ ಆತ ಹೇಳ್ತಾನೆ, ಯೈದಂ ಲೀಲೆಯ ವಿಶ್ವಂ ಸೃಜತ್ಯವತಿ ಹಂತಿ ಚ ಚೇಷ್ಟಾಂ ವಿಶ್ವಸಿಜೋ ಯಸ್ಯ ನ ವಿದುರ್ ಮೋಹಿತ ಅಜಯ. 7 ವರ್ಷದ ಬಾಲಕ ಆ ಗೋವರ್ಧನಗಿರಿಯನ್ನು ಹೇಗೆ ಎತ್ತಿದಾಗ ಅಂದರೆ ಒಂದು ಅಣುಬೆಯನ್ನು ಎತ್ತಿದಂಗೆ ಎತ್ತಿಬಿಟ್ಟ. ಯಾರು? ಕೃಷ್ಣ. ಇಂಥ ಪರಾಕ್ರಮಿಯ ಅಂಥ ಕೃಷ್ಣನನ್ನು ನಾವು ಎದುರು ಹಾಕ್ಕೊಂಡು ಬದುಕೋದು ಉಂಟೇನಯ್ಯ? ಅಕ್ರೂರನ ಮಾತು ಇದೀಗ. ಆವಾಗ ಮೊದಲೇ ಹೇಳಬೇಕಿದ್ರೆ ವಿಚಾರ ಮಾಡ್ಬೋದಿತ್ತು.
ಆದರೆ ಪ್ರಾಯಶಃ ಎಲ್ಲ ಒಂದು ಕಡೆ ಅವನು ಸಂಚು ಹಾಕಿರಬೇಕು ಅಂತ ಕಾಣುತ್ತೆ. ಹಾಗಾಗಿ ಕೃಷ್ಣನ ಸಂಕಲ್ಪದಂತೆ ಅವನು ಮಾಡ್ತಾನೆ. ಸೃಜತ್ಯವತಿ ಅಥಂತಿಚ, ಈ ಪ್ರಪಂಚವನ್ನು ಸೃಷ್ಟಿಸುವವನು, ಅದನ್ನು ಪಾಲಿಸುವವನು, ಅದನ್ನು ಮುಗಿಸುವವನು. ಅವನಿಗೆ ಯಾರ್ಯಾರನ್ನು ಎಷ್ಟೆಷ್ಟೊತ್ತಿಗೆ ಮುಗಿಸ್ಬೇಕು ಅಂತ ಗೊತ್ತು. ಹಾಗಾಗಿ ನಾನು ಕೃಷ್ಣನಿಂದ ನಿನ್ನನ್ನು ರಕ್ಷಿಸಲಾರೆ ಅಂತ ಹೇಳಿ ಈ ಅಕ್ರೂರನೂ ಸಹ ಶತಧನುವನ್ನು ಕೈಬಿಟ್ಟ. ಈ ಶತಧನು ಏನು ಮಾಡಬೇಕು? ನಿಮ್ಮ ಇಬ್ಬರ ಮಾತನ್ನು ಕೇಳಿ ನಾನು ಹಾಳಾಗಿ ಹೋದೆ, ಈ ಮಣಿ ನೀನೇ ಇಟ್ಕೋ ಅಂಥೇಳಿ ಅಕ್ರೂರನ ಕೈ ಕೊಟ್ಟು ಶತಧನು ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳಿದ. ಹಾಗೆ ಬುದ್ಧಿ ಹೇಳಿ ಓಡ್ತಾ ಹೋಗೋದು ಸುದ್ದಿ ಕೃಷ್ಣನ ಕಿವಿಗೆ ಮುಟ್ಟಿತು. ಕೃಷ್ಣ ಏನು ಮಾಡಿದ? ಶತಧನುವನ್ನು ಅಟ್ಟಿಸಿಕೊಂಡು ಹೋದ. ಶತಧನುವನ್ನು ಅಟ್ಟಿಸಿಕೊಂಡು ಕೃಷ್ಣ ಒಬ್ಬನೇ ಹೋದದ್ದಲ್ಲ, ಗರುಡಾರೂಢರಾಗಿ ಕೃಷ್ಣ ಮತ್ತು ಬಲರಾಮ ಇಬ್ಬರೂ ಹೋಗಿದ್ದಾರೆ. ಯಾಕೆಂದರೆ ಅವನು ವೇಗಕ್ಕೆ ಸರಿಯಾಗಿ ಹೋಗಬೇಕಲ್ಲ ಅಂತ. ಕೊನೆಗೆ ಹೋಗಿ ನೋಡಿದರೆ ಮಿಥಿಲಾ ನಗರದ ಎದುರಿನಲ್ಲಿ ಅವನ ಕುದುರೆ ಓಡಲಿಕ್ಕಾಗದೆ ಅದು ಆಯಾಸಗೊಂಡು ಅದು ಸತ್ತು ಬಿದ್ದಿತ್ತು. ಅಲ್ಲಿಂದ ಮುಂದೆ ಶತಧನು ಓಡಿ ಹೋಗ್ತಾ ಇರೋದನ್ನು ಕೃಷ್ಣ ಗರುಡಾರೂಢನಾಗಿ ನೋಡಿದ, ಕೆಳಕ್ಕೆ ಇಳಿದ. ಹಾಗೆ ಇಳಿದವನು ತಕ್ಷಣ ತಾನೂ ಸಹ ಅವನನ್ನು ಅಟ್ಟಿಸಿಕೊಂಡು ಹೋಗ್ತಾನೆ. ಹಾಗೆ ಅಟ್ಟಿಸಿಕೊಂಡು ಹೋದಂಥ ಕೃಷ್ಣ ಶತಧನುವನ್ನು ಮುಗಿಸಿಬಿಡ್ತಾನೆ. ಶತಧನು ಕೃಷ್ಣನಿಂದ ಸತ್ತ. ಅವನ ದೇಹವನ್ನೆಲ್ಲ ಶೋಧಿಸ್ತಾನೆ. ಆದರೆ ಸ್ಯಮಂತಕ ಮುನಿ ಮಾತ್ರ ಕೃಷ್ಣನಿಗೆ ಸಿಗಲಿಲ್ಲ. ಬಂದು ಬಲರಾಮನಿಗೆ ಹೇಳ್ತಾನೆ, ಅಣ್ಣ, ವ್ಯರ್ಥವಾಗಿ ಶತಧನುವನ್ನು ಸಾಯಿಸಿದ್ದಾಯಿತು, ಮಣಿ ಸಿಗಲಿಲ್ಲ ಅಂದ. ಹಾಗಿದ್ದರೆ ಅವನು ಇಲ್ಲಿಂದ ಹೋಗಬೇಕಿದ್ರೇ ಯಾರ ಹತ್ರ ಬಚ್ಚಿಟ್ಟು ಹೋಗಿರಬೇಕು. ನೀನು ದ್ವಾರಕೆಗೆ ಹೋಗಿ ಆ ಮಣಿ ಯಾರ ಹತ್ರ ಇದೆ ಅಂತ ಹುಡುಕು. ನಾನು ಸ್ವಲ್ಪ ಮಿಥಿಲಾ ನಗರದ ಕಡೆಗೆ ಹೋಗಿ ನನ್ನ ಗೆಳೆಯನಂಥ ಜನಕರಾಜನನ್ನು ಮಾತನಾಡಿಸಿಕೊಂಡು ಬರ್ತೇನೆ ಅಂಥೇಳಿ ಈ ಬಲರಾಮ ಮಿಥಿಲಾ ನಗರದ ಕಡೆಗೆ ಹೋದ. ಜನಕ ಅವನನ್ನು ಸತ್ಕರಿಸಿದ. ಮಿಥಿಲೆಯಲ್ಲಿ ಕೆಲವು ವರ್ಷಗಳ ಕಾಲ ಬಲರಾಮ ತಂಗಿದ್ದ. ಹಾಗೆ ಬಲರಾಮ ಅಲ್ಲಿರುವಾಗಲೇ ಈ ದುರ್ಯೋಧನ ದುಷ್ಟಮಗನ ಅಂತ, ಧೃತರಾಷ್ಟ್ರನ ದುಷ್ಟಮಗನ ಅಂತ ದುರ್ಯೋಧನ ಬಂದು ಗುಟ್ಟಾಗಿ ಬಲರಾಮನಿಂದ ಗದಾಯುದ್ಧವನ್ನು ಅಭ್ಯಾಸ ಮಾಡಿದ್ದ. ಇದೆಲ್ಲ ಆ ಕಾಲದ ರಾಜಕೀಯ. ಬಲರಾಮ ಅವನಿಗೆ ಮಿಥಿಲೆಯಲ್ಲಿ ಗದಾಯುದ್ಧವನ್ನು ಕಲಿಸಿದ್ದ. ಆಯಿತು, ಅದು ಆ ಕಡೆಗೆ. ಈ ಕಡೆಗೆ ಕೃಷ್ಣ ಹಿಂದಿರುಗಿ ಬಂದ. ಹಿಂದಿರುಗಿ ಬರುವಷ್ಟೊತ್ತಿಗೆ ಏನಾಗಿತ್ತು ಅಂದರೆ, ಆ ದ್ವಾರಕೆಯಲ್ಲಿ ಕೆಲವು ಕಡೆಗೆ ಸ್ವಲ್ಪ ಈ ರೋಗ ರುಜಿನಗಳು, ಸರ್ಪಬಾಧೆ, ಕಳ್ಳಕಾಕರ ಬಾಧೆ ಎಲ್ಲ ಕಾಣಿಸ್ತಾ ಇದೆ ಅಂತ ಅಲ್ಲಲ್ಲಿ ಸುದ್ದಿ ಹೇಳ್ತಾ ಇದ್ದರು. ಹಾಗೆ ಹೇಳಿದ್ರ ಮೂಲಕ ಏನು ಹೇಳೋದಂಗಾಯಿತು ಅಂದರೆ, ಇಲ್ಲಿ ಇವಾಗ ಏನಿಲ್ಲ, ಆ ಮಣಿ ಇಲ್ಲ, ಮಣಿ ಇಟ್ಕೊಂಡವನು ಇಲ್ಲಿಲ್ಲ. ಅಷ್ಟೊತ್ತಿಗಾಗಲೇ ಕೃಷ್ಣ ಬರೋದ್ರೊಳಗೆ, ಯಾಕೆಂದರೆ ಕೃಷ್ಣನಿಗೆ ಇವಾಗ ಶತಧನು ಹತ್ರ ಮಣಿ ಇಲ್ಲ ಅಂತ ಅವನಿಗೆ ಗೊತ್ತಾಗ್ತದೆ. ಮತ್ತು ಕೃತವರ್ಮ ಮತ್ತು ಅಕ್ರೂರ ಏನು ಮಾಡ್ತಾರೆ, ಉಪಾಯ ಮಾಡಿ ಅಲ್ಲಿಂದ ಜಾಗ ಖಾಲಿ ಮಾಡಿದರು. ಖಾಲಿ ಮಾಡಿ ಇಬ್ಬರೂ ಸಹ ಕಾಶಿ ಪಟ್ಟಣವನ್ನು ಸೇರಿದರು. ಆದರೆ ಕಾಶಿಯಲ್ಲಿ ಎಲ್ಲ ರೀತಿಯ ನೆಮ್ಮದಿ, ಸಮಾಧಾನ, ಸಕಾಲ ವೃಷ್ಟಿ ಎಲ್ಲವೂ ಆಗ್ತಾ ಇದೆ ಅನ್ನುವಂತಹ ಸುದ್ದಿಯೂ ಸಹ ಬಂತು. ಕೃಷ್ಣನಿಗೆ ಗೊತ್ತಾಯಿತು. ಜನರು ಮಾತಾಡ್ಕೊಳ್ತಾ ಇದ್ರು, ನೋಡಿ ಅಲ್ಲಿ ಈ ಥರ ಆಗ್ತಾ ಇದೆಯಂತೆ, ಹೀಗೆ ಇಲ್ಲಿ ಈ ಥರ ಆಗ್ತಾ ಇದೆ ಅಂತ. ಅಂದರೆ ಸ್ವತಃ ಭಗವಂತನೇ ಇದ್ದರೂ ಸಹ ಅಲ್ಲಿ ಏನೂ ಆಗಲಿಲ್ಲ. ಆದರೆ ಜನ ಕೃಷ್ಣನಿಗೆ ಇನ್ನೊಂದು ಆಪಾದನೆಯನ್ನು ಅಂಟಿಸಿದ್ರು, ಹೀಗೆ ಅಂತ. ಒಂದು ರೀತಿಯ ಗುತ್ತಿಗೆ ತಗೋಬಿಟ್ಟಿದ್ರು, ಹೀಗೆ ಅಂತ. ಏನಕ್ಕೇನ ಪ್ರಕಾರೇಣ ಕೃಷ್ಣನೇ ಸ್ಯಮಂತಕ ಮಣಿಯನ್ನು ಕದ್ದಿದ್ದಾನೆ, ಇತ್ಯಾದಿ ಇತ್ಯಾದಿ ಇತ್ಯಾದಿಯಾಗಿ ಅಂತಲ್ಲ. ಕೊನೆಗೆ ತಕ್ಷಣ ಆತ ಏನು ಮಾಡ್ತಾನೆ ಅಂದರೆ, ಬಂದವನು ಆ ಅಕ್ರೂರನ್ನು ಕರೆಸ್ತಾನೆ ಕಾಶಿಯಿಂದ. ಅವನು ಬರ್ತಾನೆ, ಬಂದು ಹೇಳ್ತಾನೆ ಏನು ಅಂದರೆ, ಬಲರಾಮ ಅದಾಗಲೇ ಹೇಳಿಬಿಟ್ಟಿದ್ದ ಅವನಿಗೆ. ಏನು ಹೇಳಿದ್ದ ಅಂದರೆ, ಕಪಟೀತ್ವಂ ಸದಾ ಕೃಷ್ಣ. ತನ್ನ ತಮ್ಮನಿಗೆ ಬಲರಾಮ ಬೈದದ್ದು, ಕೃಷ್ಣ ನೀನು ಮಹಾ ವಂಚಕನಿದ್ದೀಯ, ಮೋಸಗಾರ ನೀನು, ಲೋಭಿ, ಪಾಪಿ, ಸುನಿಶ್ಚಿತಂ. ಸಾಕ ಕೃಷ್ಣನಿಗೆ ಬೈದಿದ್ದು ಬಲರಾಮ. ಅರ್ಥಾಯ ಸ್ವಜನಂ ಹಂಸಿ, ನಿನ್ನ ಪ್ರಯೋಜನಕ್ಕೋಸ್ಕರ ನಮ್ಮವರನ್ನೇ ನೀನು ಮುಗಿಸ್ಲಿಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ, ಈಗಾಗಲೇ ಆ ಕೆಲಸ ಮಾಡಿದ್ದೀಯೆ. ಕಸ್ತ್ವಾಂ ಬಂಧು ಸಮಾಶ್ರಯೇತ್, ನಿನ್ನ ಹತ್ರ ಯಾವಾತ ಬಂಧು ತಾನೇ ಬರ್ತಾನೆ, ಇತ್ಯಾದಿ ಇತ್ಯಾದಿಯಾಗಿ ಕೃಷ್ಣನ ವ್ಯಕ್ತಿತ್ವಕ್ಕೆ ಮಸಿ ಬಳಿಯುವಂಥ ಮಾತನ್ನು ಬಲರಾಮ ಬಲವಾಗಿ ಹೇಳಿದ. ಆ ಸಂದರ್ಭದಲ್ಲಿ ಅವನನ್ನು, ಅಕ್ರೂರನ್ನು ಪುನಃ ಕೃಷ್ಣ ಕರೆಸ್ತಾನೆ. ಕೊನೆಗೆ ಕರೆಸಿ
ಅವನಿಗೆ ವಿಷಯವನ್ನು ಹೇಳ್ತಾನೆ. ನೋಡಪ್ಪ, ನನ್ನ ಅಣ್ಣ ಈ ರೀತಿಯಾಗಿ ನನ್ನನ್ನು ಪದೇ ಪದೇ ಮೊದಲಿಸ್ತಾ ಇದ್ದಾನೆ. ನನಗೆ ಗೊತ್ತು ಈ ಮಣಿ ನಿನ್ನ ಹತ್ತಿರವೇ ಇದೆ. ಒಂದು ಮಾತು ಹೇಳ್ತೇನೆ, ನನಗಂತೂ ಈ ಮಣಿ ಬೇಡ. ಈ ಮಣಿಯನ್ನು ನೀನೇ ಇಟ್ಕೊಂಡು ಬಿಡು. ನಾಳೆ ದಿವಸ ನಾನು ಎಲ್ಲರ ಸಮ್ಮುಖದಲ್ಲಿ ಸಭೆಯನ್ನು ಸೇರಿಸ್ತೇನೆ. ಆ ಸಭೆಯಲ್ಲಿ ನೀನು ಆ ಮಣಿಯನ್ನು ಎಲ್ಲರಿಗೂ ತೋರಿಸಿಬಿಡು. ತೋರಿಸಿ ಇದು ತನ್ನ ಹತ್ರ ಇದೆ, ಕೃಷ್ಣನ ಹತ್ರ ಇಲ್ಲ, ಕೃಷ್ಣನಿಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋದನ್ನು ನೀನು ಸಭೆಯಲ್ಲಿ ಹೇಳಿಬಿಡು. ಆ ಮಣಿಯನ್ನು ನೀನೇ ಇಟ್ಕೋ ಅಂತ ಕೃಷ್ಣ ಹೇಳಿದಾಗ, ಕೊನೆಗೆ ನನು ದಾನಪತೇ ನ್ಯಸ್ತಃ ತ್ವಯ್ಯಾಸ್ತೆ ಶತಧನ್ವನ ಸ್ಯಮಂತಕಮಣಿ ಶ್ರೀಮಾನ್ ವಿದಿತಃ ಪೂರ್ವಮೇವನಃ. ನನಗೆ ಗೊತ್ತಿದೆ ನಿನ್ನ ಹತ್ರ ಇದೆ, ಅಷ್ಟು ಕೆಲಸ ಮಾಡು ಅಂತ ಹೇಳಿದಾಗ, ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಕಿಂತು ಮಮ ಅಗ್ರಜ ಸಮ್ಯಕ್ ನ ಪ್ರತ್ಯೇತಿ ಮಣಿಂ ಪ್ರತಿ. ನನ್ನ ಅಣ್ಣನಿಗೆ ಈ ಮಣಿಯ ನಿಮಿತ್ತವಾಗಿ ನನಗೊಂದಿಷ್ಟು ಕಳಂಕ ಕಟ್ಟಬೇಕು ಅಂತ ಅವನು ಸಂಕಲ್ಪ ಮಾಡ್ದಂಗಿದೆ ಬಲರಾಮ. ಹಾಗಾಗಿ ಎಲ್ಲರ ಎದುರಿನಲ್ಲಿ ಹೋದಲ್ಲಿ ಬಂದಲ್ಲಿ ಕುಂತಲ್ಲಿ ಎಲ್ಲ ನನ್ನ ಬಗ್ಗೆನೇ ಹೇಳ್ತಾ ಇರ್ತಾನೆ. ಮೊದಲು ಸತ್ರಾಜಿತ್ತು ಟಾಮ್ ಟಾಮ್ ಮಾಡಿದ, ಈಗ ಬಲರಾಮ ಅದೇ ಕೆಲಸ ಮಾಡ್ತಾ ಇದ್ದಾನೆ. ಹಾಗಾಗಿ ದರ್ಶಯಸ್ವ ಮಹಾಭಾಗ ಬಂಧೂನಾಂ ಶಾಂತಿಮಾವಹ. ಆ ಮಣಿಯನ್ನು ನೀನು ತೋರಿಸಿ ನಮ್ಮ ಬಂಧುಗಳಿಗೆ ಒಂದು ಸಮಾಧಾನವನ್ನು ತಂದುಕೊಡು. ಕೃಷ್ಣ ಈ ವಿಷಯದಲ್ಲಿ ನಿರ್ದೋಷಿ ಅಂತ ಅವರು ಭಾವಿಸಲಿ, ನೀನು ಆ ಮಣಿಯನ್ನು ತೋರಿಸಿಬಿಡು ಅಂತ ಹೇಳಿದಾಗ ಅಕ್ರೂರ ಅದಕ್ಕೆ ಒಪ್ಪಿದ. ಕೊನೆಗೆ ಆ ತುಂಬಿದ ಸಭೆಯಲ್ಲಿ ಆ ಮಣಿಯನ್ನು ತೋರಿಸಿದ. ಇದು ನನ್ನ ಹತ್ರ ಇತ್ತು, ಕೃಷ್ಣನಿಂದ ಏನೂ ತಪ್ಪಾಗಿಲ್ಲ, ಕೃಷ್ಣನ ಪಾತ್ರ ಈ ವಿಷಯದಲ್ಲಿ ಏನೂ ಇಲ್ಲ ಅಂತ ಹೇಳಿದ. ಇಲ್ಲಿ ವ್ಯಾಖ್ಯಾನಕಾರರು ಬೇರೆ ಬೇರೆ ಶ್ಲೋಕಗಳನ್ನೆಲ್ಲ ಕೊಡ್ತಾರೆ. ಮಾರ್ಜಯಾಮಾಸ ಲೋಕೇಶಃ ಅಭಿಭಾಷ್ಯ ಹಲಾಯುಧಂ ದೃಷ್ಟ್ವಾ ಮಣಿಂ ಹಲಧರಂ. ವಿಶೇಷವಾಗಿ ಬಲರಾಮನನ್ನು ಕರೆದಿದ್ದಂತೆ ಕೃಷ್ಣ ಸಭೆಯಲ್ಲಿ. ಬಲರಾಮನ ಎದುರಿನಲ್ಲಿ ಅಕ್ರೂರ ಅದನ್ನು ಹೇಳಬೇಕು. ಯಾಕೆಂದರೆ ಹೆಚ್ಚು ಆಪಾದನೆಯನ್ನು ಅಂಟಿಸಿದವನು ಬಲರಾಮ. ಅದರಿಂದ ಅವನ ಮೂಲಕನೇ ಕೇಳಿದರೆ ಹೆಚ್ಚು ಸಮಾಧಾನ ಅಂಥೇಳಿ ತದರ್ಥಂ ಪ್ರೋಷ್ಯ ಆಗತಃ. ಕೊನೆಗೆ ಸತ್ಯಭಾಮ ಪಿತೃಧನಂ. ಈ ಕಡೆ ಏನಾಯಿತು ಅಂದರೆ, ಅಕ್ರೂರ ತಕ್ಷಣ ಕೃಷ್ಣನಿಗೆ ಕೊಡಲಿಕ್ಕೆ ಮುಂದಾದ. ಕೃಷ್ಣ ಅದನ್ನು ಒಪ್ಪಿಕೊಳ್ಳಿಲ್ಲ. ಆದರೆ ಅಷ್ಟೊತ್ತಿಗೆ ಇನ್ನೊಂದು ವ್ಯವಸ್ಥೆ ಶುರುವಾಗಿತ್ತು ಅಲ್ಲಿ. ಜಾಂಬವತಿ ಹೇಳಿಲ್ಲಂತೆ, ನನ್ನ ಮದುವೆಯ ನೆಪದಲ್ಲಿ ನನ್ನಪ್ಪ ಈ ಮಣಿಯನ್ನು ಕೃಷ್ಣನಿಗೆ ಕೊಟ್ಟಿದ್ದಲ್ವಾ, ಹಾಗಾಗಿ ನನ್ನಿಂದಾಗಿ ಈ ಮಣಿ ಬಂದಿದ್ದಲ್ವಾ, ಹಾಗಾಗಿ ಈ ಮಣಿಯ ಮೇಲೆ ಪ್ರಥಮ ಅಧಿಕಾರ ಯಾರಿಗುಂಟು? ನನಗುಂಟು ಅಂದ್ಲು. ಆಮೇಲೆ ಆ ಕಡೆಗೆ ಸತ್ಯಭಾಮೆ ಬಂದಳು. ಹೌದು, ನನ್ನ ಅಪ್ಪನೂ ಸಹ ನನ್ನ ಮದುವೆ ಸಂದರ್ಭದಲ್ಲಿ ಇದೇ ಮಣಿಯನ್ನು ಕೃಷ್ಣನಿಗೆ ಕೊಟ್ಟಿದ್ದಾನೆ, ಹಾಗಾಗಿ ಈ ಮಣಿ ಮೇಲೆ ಅಧಿಕಾರ ಯಾರಿಗುಂಟು? ತನಗೂ ಉಂಟು ಅಂದವಳು. ಕೃಷ್ಣ ಮೊದಲಿಂದನೂ ಹೇಳ್ತಾ ಬಂದಿದ್ದೀನಿ, ನನಗೆ ಮಾತ್ರ ಈ ಮಣಿ ಮೇಲೆ ಅಧಿಕಾರ ಇಲ್ಲ, ನನಗೆ ಬೇಡ ಅಂಥೇಳಿ. ಹಾಗಾಗಿ ಕೃಷ್ಣ ವಿಚಾರ ಮಾಡ್ದ, ಓ ಇದು ಎಲ್ಲೆಲ್ಲಿ ಓಡಾಡ್ತದೆಯೋ ಅಲ್ಲೆಲ್ಲರೂ ಸಹ ಅವರು ಇದ್ರ ಬಗ್ಗೆ ವಿಚಾರ ಮಾಡ್ತಾರೆ ಅಷ್ಟೇ ಹೊರತೂ ಸಹ ಭಗವತ್ ಚಿಂತನೆಯನ್ನು ಮಾಡುವುದಿಲ್ಲ. ತನಗೆ ಅಧಿಕಾರ, ತನಗೆ ಅಧಿಕಾರ, ತನಗೆ ಹಕ್ಕು ಅಂತೆಲ್ಲರೂ ಹೇಳ್ತಾರೆ ಅಷ್ಟೇ ಹೊರತೂ ಸಹ ಕೃಷ್ಣ ಗ್ರಹೀತು ಮೈಚ್ಛತ್ ವಿಸ್ರಬ್ಧಂ ಹರೇಶ್ಚಿತ್ತಮಜಾನತಿ. ಹೀಗೆ ಕೃಷ್ಣನ ಈ ಮಹಿಷಿಯರೆಲ್ಲರೂ ಸಹ ತನಗೆ ಬೇಕು ತನಗೆ ಬೇಕು ಅಂತ ಹೇಳಿದಾಗ ಕೊನೆಗೆ ಸ್ಪೃಹಾಂ ಚಕ್ರೇ ಮಣೌ ತಸ್ಮಿನ್ ಸರ್ವಂ ವಿಜ್ಞಾಯ ಮಾಧವ. ಕೃಷ್ಣ ಹೇಳಿದಂತೆ, ನಿಮಗೆ ಯಾರಿಗೂ ಇದು ಬೇಡ, ಯಾಕೆಂದರೆ ಇದು ಎಲ್ಲಿ ಇರ್ತದೆಯೋ ಅದಕ್ಕೆ ಸಂಬಂಧಪಟ್ಟಂಥ ಸರಿಯಾದಂಥ ಪೂಜೆಯ ಪುನಸ್ಕಾರ ನಡೆದೇ ಇದ್ದರೆ ಇದು ಸಮಾಧಾನಕ್ಕಿಂತ ಹೆಚ್ಚು ಶಾಂತಿಯನ್ನು ಕದಡ್ತದೆ. ಆದ್ದರಿಂದ ಇದು ಉಗ್ರಸೇನ ಮಹಾರಾಜನ ಹತ್ರ ಹೋಗಿರೋದೇ, ಅಲ್ಲಿರೋದೇ ಹೆಚ್ಚು ಶ್ರೇಯಸ್ಸು. ಅಕ್ರೂರಸ್ಯ ಕರೇ ಭೂಯ ಮಣಿಂ ಪ್ರತ್ಯರ್ಪಯತ್. ಆದ್ದರಿಂದ ಪುನಃ ಕೃಷ್ಣ ಅದನ್ನು ಅಕ್ರೂರನ ಕೈಗೆ ಕೊಟ್ಟ. ಅಕ್ರೂರನ ತೆಗೆದುಕೊಂಡು ಹೋಗಿ ಅದನ್ನು ಪುನಃ ಆ ಉಗ್ರಸೇನ ಮಹಾರಾಜನಿಗೆ ಕೊಟ್ಟಿರಬೇಕು ಅಂತ ಕಾಣುತ್ತೆ. ಇಷ್ಟು ಘಟನೆ. ಇದಕ್ಕೆ ಒಂದು ಫಲಶ್ರುತಿಯನ್ನು ಭಾಗವತ ಕೊನೆಯಲ್ಲಿ ಹೇಳುತ್ತೆ. ಯಸ್ತ್ವೇತತ್, ಯಾರು ಈ ಕೃಷ್ಣನಿಗೆ ಬಂದಂತಹ ಅಪಕೀರ್ತಿಯನ್ನು ಹೋಗಲಾಡಿಸಿದಂಥ ಕಥೆಯನ್ನು ಕೇಳ್ತಾರೋ ಅವರಿಗೆ ಆ ಚಂದ್ರ ದರ್ಶನ ಮಾಡಿದಾಗ ಏನು ಅಪಕೀರ್ತಿ, ಅಪಯಶಸ್ಸು, ಕಳ್ಳತನದ ಆರೋಪ ಎಲ್ಲ ಬರ್ತದೆ ಅಂತ ಏನು ಹಿಂದೆ ಹೇಳಲಾಗಿತ್ತೋ ಅದೆಲ್ಲದರಿಂದ ಆತ ದೂರನಾಗ್ತಾನೆ. ಆದ್ದರಿಂದ ಈ ಸ್ಯಮಂತಕ ಉಪಾಖ್ಯಾನವನ್ನು ಇವತ್ತು, ಅಂದರೆ ವಾಸ್ತವಿಕವಾಗಿ ಇವತ್ತು ಕೇಳಬೇಕು,
ಅದಾದಮೇಲೆ ದರ್ಶನ ಆದ ನಂತರ ಮತ್ತೆ ಪುನಃ ಅದನ್ನು ನಾವು ಅಧ್ಯಯನ ಮಾಡಬೇಕು ಅಥವಾ ಕೇಳಲೇಬೇಕು ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಇಷ್ಟು ಈ ಸ್ಯಮಂತಕ ಉಪಾಖ್ಯಾನದ ಕಥೆ. ಹಾಗಿದ್ದರೆ ಇಡೀ ಈ ಘಟನೆಯ ಒಂದು ನೀತಿ, ಅದರ ಸಾರ ಏನು, ನಮಗೆ ಇದೇನು ಬೋಧಿಸ್ತದೆ ಅಂದರೆ, ಮನುಷ್ಯನಿಗೆ ಸಂಪತ್ತು ಬೇಕು, ಅದರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಅದನ್ನು ತನ್ನ ಯೋಗ್ಯತೆಗೆ ಸರಿಯಾಗಿ ಬಳಸಬೇಕು. ಸಂಪತ್ತನ್ನು ಬಹಳವಾಗಿ ಹಚ್ಚಿಕೊಂಡು ಹೋದರೆ ಅದು ಅನುಕೂಲಕ್ಕಿಂತ ಹೆಚ್ಚು ಅನರ್ಥವನ್ನೇ ಉಂಟು ಮಾಡ್ತದೆ ಎನ್ನುವಂತಹದ್ದು ಒಂದು. ಹಾಗಿದ್ದರೆ ಸಂಪತ್ತನ್ನು ಹೆಚ್ಚಾಗಿ ಬಂದದ್ದನ್ನು ಏನು ಮಾಡಬೇಕು ಅಂದರೆ, ಸಾಧ್ಯವಾದಷ್ಟು ಅದನ್ನು ಭಗವದ್ ವಿಷಯಕದಲ್ಲಿ ವ್ಯಯ ಮಾಡಬೇಕು ಅಥವಾ ಲೋಕೋಪಕಾರಕ್ಕೆ ಅದನ್ನು ವ್ಯಯಿಸಬೇಕು. ಉಗ್ರಸೇನ ಮಹಾರಾಜನಿಗೆ ಕೊಡುವಂತೆ ಸತ್ರಾಜಿತ್ತನಿಗೆ ಕೃಷ್ಣ ಹೇಳಿದ್ದ, ಆದರೆ ಅವನು ತಪ್ಪು ಮಾಡಿಬಿಟ್ಟ, ಆ ಕೆಲಸ ಮಾಡಲಿಲ್ಲ. ಕೊನೆಗೆ ಈ ಸಂಪತ್ತಿನಿಂದಾಗಿ ಅಂದರೆ ಈ ಮಣಿಯಿಂದಾಗಿ ಏನಾಯಿತು ಅಂದರೆ, ಒಟ್ಟು 3 ಜನ ಹೆಣವಾಗಿ ಉರುಳಿದರು. ಯಾರ್ಯಾರು ಅಂದರೆ, ಒಬ್ಬ ಪ್ರಸೇನ, ಅದಾದಮೇಲೆ ಸತ್ರಾಜಿತ್ತು, ಅದಾದಮೇಲೆ ಶತಧನು. ಇಷ್ಟು ಜನರ ಸಾವಿಗೆ ಕಾರಣವಾದದ್ದು ಯಾವುದಾಯಿತು? ಈ ಮಣಿ ಆಯಿತು. ಕಾರಣ ಇಷ್ಟೇ, ಇವರು ಯಾರೂ ಸಹ ಆ ಸ್ಯಮಂತಕ ಮಣಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಲ್ಲ, ಮತ್ತು ಇವರು ಯಾರೂ ಸಹ ಅದಕ್ಕೆ ಯೋಗ್ಯರು ಆಗಿರಲಿಲ್ಲ. ಕೊನೆಗೆ ಏನಾಯಿತು ಅಂದರೆ, ಕೃಷ್ಣನೊಂದಿಗೆ ಸ್ವತಃ ಯುದ್ಧವನ್ನು ಮಾಡಲಿಕ್ಕೂ ಸಹ ಒಂದು ಹಂತದಲ್ಲಿ ಮುಂದಾದರು. ಅಕ್ರೂರನಂಥ ಭಕ್ತನೂ ಸಹ ಕೃಷ್ಣನಿಗೆ ಮೋಸ ಮಾಡಿ ದ್ರೋಹವೆಸೆಯುವುದಕ್ಕೆ ಹಿಂದೆ ಮುಂದೆ ನೋಡಲಿಲ್ಲ. ಸ್ವತಃ ಬಲರಾಮನೇ ಕೃಷ್ಣನನ್ನು ಸಂಶಯದಿಂದ ನೋಡಿದ. ನೀನು ಕಪಟಿ, ವಂಚಕ, ಮೋಸಗಾರ ಇತ್ಯಾದಿಯಾಗಿ ಕೃಷ್ಣನನ್ನು ನಿಂದಿಸಿದ. ಇದರೆಲ್ಲದರ ಹಿಂದಿದ್ದು ಒಂದೇ ಒಂದು, ಯಾವುದು? ಆ ಸ್ಯಮಂತಕ ಮಣಿ. ಸಾಕಾಗದ ಇಷ್ಟು ಅನರ್ಥ ಮಣಿ ಮಾಡಿತ್ತು. ಕೊನೆಗೆ ಶಾಂತಿ ಇದ್ದಂಥ ಕೃಷ್ಣನ ಇಡೀ ಪರಿವಾರದಲ್ಲಿ ಒಂದು ರೀತಿಯಲ್ಲಿ ನಾನು ಇದಕ್ಕೆ ಹಕ್ಕುದಾರ ಅಂತ ಹೇಳಿ ಅವನ ಪಟ್ಟಮಹಿಷಿಯರೇ ಶುರು ಮಾಡಿದಾಗ ಕೃಷ್ಣನ ಪರಿವಾರದಲ್ಲಿ ಶಾಂತಿ ಕದಡಿತು. ಎಲ್ಲೋ ಒಂದು ಕಡೆಗೆ ಅಸಮಾಧಾನ ಭುಗಿಲೇಳುವಂತಹ ಲಕ್ಷಣವು ಕಂಡಿತು. ಕೃಷ್ಣ ಉಪಾಯ ಮಾಡಿ ಅದನ್ನು ಜಾರಿಸಿಬಿಟ್ಟ. ಹೀಗೆ ಇದಕ್ಕೆಲ್ಲ ಕಾರಣ ಅತಿಯಾದಂತಹ ಸಂಪತ್ತು ಅಥವಾ ಸಂಪತ್ತನ್ನು ಕೊಡುವಂತಹ ಇಂಥ ಮಣಿ. ಇಷ್ಟು ಹಿನ್ನೆಲೆಯಲ್ಲಿ ಅದಕ್ಕೋಸ್ಕರ ಹೇಳಿದ್ದು ನಮ್ಮ ಹಿರಿಯರು, ಅರ್ಥಮನರ್ಥಂ ಭಾವಯ ನಿತ್ಯಂ ನಾಸ್ತಿ ತತ ಸುಖದೇಶ ಸತ್ಯಂ. ಹಾಗಾಗಿ ದುಡ್ಡು ಎಷ್ಟಿರಬೇಕೋ ಅಷ್ಟಿದ್ರೆ ಮಾತ್ರ ಅದು ಅನುಕೂಲವೇ ಅಷ್ಟೇ ಹೊರತು ಹೆಚ್ಚಾದರೆ ಅದರಿಂದ ಅನುಕೂಲಕ್ಕಿಂತ ಅನನುಕೂಲವೇ ಹೆಚ್ಚಾಗ್ತದೆ ಅಂತ ಸುಭಾಷಿತವು ಇದೇ ಮಾತನ್ನು ಹೇಳ್ತದೆ. ಅರ್ಥಾನಾಂ ಆರ್ಜನೆಯ ದುಃಖಂ ಆರ್ಜಿತಾನಾಂಚ ರಕ್ಷಣೆ ಆಯೇ ದುಃಖಂ ವ್ಯಯೇ ದುಃಖಂ ಧಿಗರ್ಥಾ ಕಷ್ಟ ಅರ್ಥ ಸಂಶಯಿತಾ ಧಿಗರ್ಥ ಕಷ್ಟ ಸಂಶಯ. ಹೀಗೆ ದುಡ್ಡಿರಬೇಕು, ಇರಬಾರ್ದು ಅಂತಲ್ಲ, ಅದರ ಅವಶ್ಯಕತೆಗಿಂತ ಹೆಚ್ಚಾದಾಗ ಅದು ನಮಗೆ ಅನುಕೂಲಕ್ಕಿಂತ ಅನನುಕೂಲವನ್ನೇ ಹೆಚ್ಚು ಮಾಡ್ತದೆ ಎನ್ನುವಂಥ ಮಾತಿನೊಂದಿಗೆ ಅಕಸ್ಮಾತ್ತಾಗಿ ಇವತ್ತು ಚಂದ್ರ ದರ್ಶನ ಆಗಿದ್ದ ಪಕ್ಷದಲ್ಲಿ ಈ ಕಥಾಶ್ರವಣವನ್ನು ಅಥವಾ ಅದನ್ನು ಅಧ್ಯಯನ ಮಾಡಿದಾಗ ಪರಿಹಾರ ಆಗ್ತದೆ ಎನ್ನುವಂಥದ್ದು ಋಷಿಮುನಿಗಳ ಮಾತು. ಯಾಕೆಂದರೆ ಇದನ್ನು ಹೇಳಿದವರು ಸಾಮಾನ್ಯದವರೆಲ್ಲ, ಶುಕಾಚಾರ್ಯರು. ಅಂಥವರ ಮಾತು ಅಂದರೆ ಆ ಮಾತು ಬರೇ ಮಾತಲ್ಲ, ಅದು ತೀರ್ಥಪ್ರಾಯವಾದಂಥ ಮಾತು. ಅಂತಹ ಮಾತಿನೊಂದಿಗೆ ಇವತ್ತಿನ ಈ ಎಲ್ಲ ಮಾತುಗಳನ್ನು ಸಹ ಆ ನಿರ್ವಿಘ್ನದಾಯಕನಾದಂತಹ ಗಣಪತಿಯ ಪದತಲದಲ್ಲಿ ಸಮರ್ಪಿಸಿ ಗುರುದ್ವಯರ ಪದತಲಕ್ಕೆ ಇನ್ನೊಮ್ಮೆ ವಂದಿಸಿ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಾಳೆ ದಿವಸ ರಾವಣ ಸಿಗ್ತಾನ ಅಂತ ನೋಡೋಣ. ನಮಸ್ಕಾರ.